ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲ ಪತ್ರಿಕೆ ಮನವರಿಗೆ ವಂದಿಸುತ್ತಾ, PSS ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗಳಿಗೆ ವಂದಿಸುತ್ತಾ, ಭಗವಂತ ನನಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಪ್ರಜ್ಞಾನದಲ್ಲಿ ಭಾಗವಹಿಸಿದಂಥ ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಧ್ಯಾನಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳ ಮೇಲಿನ ಲೋಕಗಳ ಎಲ್ಲ ಮಾಸ್ಟರ್ಸ್ ಎಂಜಲ್ ಮಾಸ್ಟರ್ ಚೈತನ್ಯವನ್ನು ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಪದ ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯ ಶಕ್ತಿಯನ್ನ ಸ್ಮರಣೆ ಮಾಡಿ ನಮ್ಮ ಈ ಜ್ಞಾನ ಯಜ್ಞದಲ್ಲಿ ಮುಂದುವರೆಯುವಂತ ಮಾಸ್ಟರ್ಸ್ ನಾವೀಗಾಗಲೇ ಉತ್ತರ ಗೀತೆಯನ್ನ ಚಿಂತನೆ ಮಾಡ್ತಾ ಇದ್ವಿ. ಉತ್ತರ ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ತಾನು ಬೋಧನೆಯನ್ನ ಶುರು ಮಾಡಿದ್ದಾನೆ. ಅದರಲ್ಲಿ ಅರ್ಜುನ ಕೇಳಿದ ಬಹಳ ಅದ್ಭುತವಾದಂತಹ ಪ್ರಶ್ನೆ ಅರ್ಜುನದು. ಯಾಕೆಂದ್ರೆ ನಾವು ಭಗವದ್ಗೀತೆಯಲ್ಲಿ ಕೇಳ್ತೀವಿ, ಹತಾಶೆಯಲ್ಲಿದ್ದಂತಹ ಒಬ್ಬ ಮನುಷ್ಯ ತನ್ನ ಮುಂದೆ ಏನ್ ಮಾಡಬೇಕು, ಜೀವನದ ಗೊತ್ತು ಗುರಿನೇ ಇಲ್ಲದಂತಹ ಸಂದರ್ಭದಲ್ಲಿ, ಪರಿಸ್ಥಿತಿಗಳು ಎಲ್ಲ ಕೈಮೀರಿ ಹೋದಂತಹ ಸಂದರ್ಭದಲ್ಲಿ, ನನಗೇನು ಬದುಕಿನಲ್ಲಿ ಬದುಕುವ ಯಾವ ಆಸೆಯೂ ಇಲ್ಲ ಅನ್ನೋ ಒಂದು ನಿರಾಶ ಸ್ಥಿತಿಯಲ್ಲಿ, ಹತಾಶೆಯ ಭಾವದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಏನಿದ್ದಾನೆ, ಅಂತಹ ಸ್ಥಿತಿಯಲ್ಲಿದ್ದಾಗ ಅವನಿಗೆ ಮಾಡಬಹುದಾದಂತಹ ಬೋಧನೆ ಭಗವದ್ಗೀತಾ ಬೋಧನೆ. ಆದರೆ ಈಗಾಗಲೇ ಭಗವದ್ಗೀತೆಯನ್ನ ಓದಿ ಅರಗಿಸಿಕೊಂಡಂತಹ ಒಬ್ಬ ಜ್ಞಾನಿ ಮಹಾತ್ಮ, ತುಂಬಾ ಜ್ಞಾನ ಸ್ಥಿತಿಯಲ್ಲಿರುವಂತವನು, ಅವನ ಭಾವನೆ ಹೇಗಿರ್ತದೆ, ಅವನ ಪ್ರಶ್ನೆ ಹೇಗಿರ್ತದೆ, ಅವನಿಗೆ ಅಂತಹ ಸ್ಥಿತಿಯಲ್ಲಿದ್ದವನಿಗೆ ಈಗಾಗಲೇ ಭಗವದ್ಗೀತೆಯನ್ನ ಅರಗಿಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಉನ್ನತ ಸ್ಥಿತಿಯನ್ನು ತಲುಪಿದ್ದಾನೆ. ಅವನು ಇನ್ನೂ ಎತ್ತರಕ್ಕೆ ಹೋಗ್ಲಿಕ್ಕೆ ಯಾವ ಜ್ಞಾನವನ್ನು ಬೇಕಾಗಿದೆಯೋ ಆ ಜ್ಞಾನದ ಬಗ್ಗೆ ಕೇಳ್ತಾ ಇದ್ದಾನೆ ಅರ್ಜುನ. ಯಾವುದನ್ನ ತಿಳ್ಕೊಂಡ್ರೆ ಮತ್ತೆ ನಾವು ಇನ್ನೊಂದನ್ನ ತಿಳ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ವೋ, ಯಾವುದನ್ನ ನೋಡಿದರೆ ಮತ್ತೆ ಬೇರೆ ಇನ್ನೇನೋ ನೋಡೋದು ಅಂತ ಇಲ್ವೋ, ಅಂದ್ರೆ ಯಾವುದನ್ನ ಮಾಡಿದ್ರೆ ಮತ್ತೆ ಇನ್ನೊಂದು ಮಾಡ್ಬೇಕನ್ನೋದು ಯಾವುದೂ ಇಲ್ಲ, ಅದನ್ನ ಮಾಡಿದ್ರೆ ಮುಗೀತು. ಅಂತಹ ಜ್ಞಾನ ಯಾವುದು ಅಂತಂದ್ರೆ ಅದು ಪರಬ್ರಹ್ಮನ ಬಗ್ಗೆ ತಿಳ್ಕೊಳ್ಬೇಕಾದ್ರು ಅಲ್ವಾ. ಕೆಲವರು ಹೇಳ್ತಾರೆ ನೋಡ್ರಿ, ಇನ್ನೇನಿದೆ ನನಗೆ, ಈ ದಾಸ ಸಾಹಿತ್ಯದಲ್ಲಿ ಬರ್ತದೆ, ದಾಸರು ಹೇಳ್ತಾರೆ ಇನ್ನೇನಿದೆ ನನಗೆ, ಯಾಕೆಂದ್ರೆ ಯಾರು ಇವನು ಭಗವಂತನೇ ನನಗೆ ಸಿಕ್ಕಾಯ್ತು, ಕೃಷ್ಣನೇ ನನಗೆ ಒಲಿದ ಮೇಲೆ ಯಾರ ಹಂಗೆ ಏನೇನು ಅಂತ ಹೇಳಿ, ಆ ಭಗವಂತನೇ ನಮಗೆ ಸಿಕ್ಕ ಮೇಲೆ ಬೇರೆ ತಗೊಂಡು ಏನಾಗ್ಬೇಕು ಅಲ್ವಾ. ಆ ಸ್ಥಿತಿಯಲ್ಲಿ ಇರುವಂತಹ ಒಬ್ಬ ಜ್ಞಾನಿ ಅದನ್ನು ಕೇಳ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ತಾನು ನಿನ್ನೆ ದಿವಸವೇ ತಾನು ಹೇಳಿದ, ನಮ್ಮಲ್ಲಿ ಬೇಕಾದಷ್ಟು ಶಾಸ್ತ್ರಗಳಿದ್ದಾವೆ, ಪುರಾಣಗಳಿದ್ದಾವೆ, ಗ್ರಂಥಗಳಿದ್ದಾವೆ, ಆದರೆ ಎಲ್ಲವನ್ನ ಓದಿ ಅರಿಗಿಸಿಕೊಳ್ಳೋದು ಈ ಮನುಷ್ಯ ಜನ್ಮದ ಅತಿ ಕಡಿಮೆ ಸಮಯದಲ್ಲಿ, ಮತ್ತೆ ಸಮಯವೇ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಎಲ್ಲ ತಿಳ್ಕೊಳ್ಳೋದು ಕಷ್ಟ. ಅದಕ್ಕಾಗಿ ಮಹಾತ್ಮರು ಅದನ್ನೆಲ್ಲ ಅಧ್ಯಯನ ಮಾಡಿ ಕೆಲವೊಂದಿಷ್ಟನ್ನ ಸಾರಭೂತವಾಗಿ ಹೇಳಿರ್ತಾರೆ. ಅಂತಹ ಗ್ರಂಥಗಳನ್ನ ಅಧ್ಯಯನ ಮಾಡುವ ಮೂಲಕ ಆ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆ ಜ್ಞಾನವನ್ನು ಸಂಪಾದನೆ ಮಾಡ್ಲಿಕ್ಕಾಗಿ ಏನ್ ಮಾಡಬೇಕು, ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಜೀವಿ ಬರೇಣ ತದತ್ಯಾಂ ಸರ್ವಗಂ ಜ್ಯೋತಿರೀಶ್ವರಂ ಅಂತಂದ್ರೆ ಬ್ರಹ್ಮಜ್ಞಾನಿ ಆದಂತಹ ಒಬ್ಬನು, ಯಾರಾದ್ರೂ ಒಬ್ಬ ಸದ್ಗುರುವಿನ ಉಪದೇಶದಿಂದ ಜೀವಾತ್ಮ ಬ್ರಹ್ಮಾತ್ಮರ ಒಂದು ಸ್ವರೂಪ ಗುಣಗಳನ್ನ, ಜೀವಾತ್ಮ ಬ್ರಹ್ಮಾತ್ಮರ ಏಕತ್ವದ ಭಾವವನ್ನ ಅವನಿಂದ ಕೇಳಿ ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಕೇಳಬೇಕು ಅಂತಂದ್ರೆ ಏಕಾಗ್ರ ಚಿತ್ತತೆಯಿಂದ ಕೇಳಬೇಕಂತೆ, ಗ್ರಹಿಸ್ಬೇಕಂತೆ. ಸುಮ್ಮನೆ ಕಾಟಾಚಾರಕ್ಕೆ ಕೇಳೋದ್ರಿಂದ ಏನು ಪ್ರಯೋಜನ? ಆ ವಿಧಿವಿಧಾನಗಳನ್ನು ಅನುಸರಿಸಬೇಕು, ಕ್ರಮಬದ್ಧ ಪದ್ಧತಿಯ ಪ್ರಕಾರ ಅದನ್ನ ಕೇಳಿ ತಿಳ್ಕೊಂಡು ನಂತರ ಏನ್ ಮಾಡಬೇಕು, ಜ್ಞಾನವನ್ನು ತಿಳಿದುಕೊಂಡ ಕೂಡಲೇ ಅವನು ಧ್ಯಾನ ಸಾಧನೆಗೆ ಮುಂದಾಗಬೇಕು. ಪ್ರಮಾಣ ಲಕ್ಷ್ಮಣೇ ಜ್ಞಾನಂ ಸ್ವಯೈಮೇ ಕಗ್ರಾವೇದಿನ, ಧ್ಯಾನ ಸಾಧನೆಯನ್ನ ಶುರು ಮಾಡಬೇಕು. ಇದು ಆ ಮೂಲಕ ಅವನು ಯೋಗಿಯ ಸರ್ವ ವ್ಯಾಪಕ ಮತ್ತೆ ಜ್ಯೋತಿ ಸ್ವರೂಪವಾಗಿ ಬೆಳಗಿಸುವ ಆ ಬ್ರಹ್ಮನೊಡನೆ ಐಕ್ಯತೆಯನ್ನು ಹೊಂದಲಿಕ್ಕೆ ಅರ್ಹತೆಯನ್ನ ಹೊಂದಬೇಕು. ಅದಕ್ಕೆ ಪ್ರಯತ್ನ ಮಾಡಬೇಕು. ಬ್ರಹ್ಮಜ್ಞಾನವನ್ನ
ಬರೀ ಪಡೆಯೋದು ಮಾತ್ರ ಅಲ್ಲ, ಪಡೆಯೋದು ಹೇಗೆ ಕೇಳಿ ತಿಳ್ಕೊಳ್ಬೇಕು ಫಸ್ಟ್. ತಿಳ್ಕೊಂಡು ಕೂಡ್ಲೇನೆ ಅವನು ಧ್ಯಾನಾಸಕ್ತನಾಗಬೇಕು, ಧ್ಯಾನಕ್ಕೆ ಕೂರಬೇಕು, ನಿರಂತರ ಧ್ಯಾನ. ಆ ಧ್ಯಾನದಲ್ಲಿ ಆತ್ಮ ಪರಮಾತ್ಮನ ಐಕ್ಯತೆಯನ್ನು ಸಂಪಾದಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ತದ್ವಿದ್ದ ಪ್ರಣೀಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತೀತೆ ಜ್ಞಾನಂ ಜ್ಞಾನಿ ನಸ್ತತ್ವದರ್ಶಿನಃ. ಅಂದ್ರೆ ಅಜ್ಞಾನವನ್ನ ಮಹಾತ್ಮರಾದಂತಹ ತತ್ವಜ್ಞಾನಿಗಳು ಅವರ ಬಳಿ ಹೋಗಿ ಜ್ಞಾನವನ್ನ ತಿಳ್ಕೊಂಡು ಅಜ್ಞಾನವನ್ನ ಕಳ್ಕೊಳ್ಬೇಕು. ಅವರಿಗೆ ವಿನಮ್ರತೆಯಿಂದ ನಮಸ್ಕಾರ ಮಾಡಬೇಕು. ಗಾಂಚಲಿ ಮಾಡಿದರೆ ಹೇಳಲ್ಲ ಅವರು, ಗಾಂಚಲಿ ಮಾಡಿದರೆ ಹೇಳ್ಕೊಡಲ್ಲ. ಅವರ ಹತ್ರ ವಿನಯತೆಯಿಂದ ವಿನಮ್ರವಾಗಿ ನಮಸ್ಕಾರ ಮಾಡಿ ಸಮಯ ಯೋಚಿತವಾಗಿ ಅವರನ್ನು ಸೇವಿಸಬೇಕು, ಸೇವೆ ಮಾಡಬೇಕು. ಜ್ಞಾನ ಅಷ್ಟು ಸುಲಭ ಸಿಗೋದು. ಕಪಟ ಇಲ್ಲದೆ ಪ್ರಶ್ನೆ ಮಾಡಿ, ಮತ್ತೆ ಮತ್ತೆ ಪ್ರಶ್ನೆ ಮಾಡಿ. ಯಾಕೆಂದ್ರೆ ಒಂದು ಪ್ರಶ್ನೆಗೆ ಒಂದೇ ಉತ್ತರ ಹೇಳ್ತಾರೋ, ಮತ್ತೆ ಮತ್ತೆ ಕೇಳಬೇಕು. ಅದು ಹಾಗೆ ಮಾಡಿದ್ರೆ ಹೇಗೆ, ಹೀಗೆ ಮಾಡಿದ್ರೆ ಹೇಗೆ, ಅದು ಯಾಕೆ ಹಾಗೆ, ಇದು ಯಾಕೆ ಹೀಗೆ ಅಂತ ನೀನು ಮತ್ತೆ ಮತ್ತೆ ಪರಿಪ್ರಶ್ನೆಯನ್ನ ಸೇವೆಯ ಪರಿಪ್ರಶ್ನೆಗಳನ್ನ ಮಾಡ್ತಾ ಅವರನ್ನ ಸೇವೆ ಮಾಡ್ತಾ ಆ ಮಹಾತ್ಮರಲ್ಲಿರುವಂತಹ ತತ್ವಜ್ಞಾನವನ್ನ ನೀನು ಪಡ್ಕೊಳ್ಬೇಕು. ಯಾಕೆಂದ್ರೆ ಅರ್ಹತೆ ಇಲ್ಲದವರಿಗೆ, ಅಜ್ಞಾನಿಗಳಿಗೆ ಅವರು ಹೇಳೋದಿಲ್ಲ. ಅಜ್ಞಾನಿಗಳಿಗೆ ಅನ್ನೋ ಅರ್ಹತೆ ಇರಬೇಕು. ಬರೀ ಅಜ್ಞಾನಿ ಆಗಿದ್ರೆ ಮಾತ್ರ ಅಲ್ವಾ. ಹಾಗೆ ಆ ಜ್ಞಾನವನ್ನು ನಾವು ಹೇಗೆ ಸಂಪಾದನೆ ಮಾಡಬೇಕು ಅದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ದೇಹೋ ದೇವಾಲಯ ಪ್ರೋಕ್ತೋ ದೇವೋ ದೇವಸ್ವರಾತನ ತ್ಯಜೇದ ಜ್ಞಾನ ನಿರ್ಮಾಲ್ಯಂ ಸೋಹಾಂ ಭಾವೇನ ಪೂಜೆಯು. ಪಂಚಭೂತಗಳಿಂದ ನಿರ್ಮಾಣಿಸಲ್ಪಟ್ಟಂತ ಈ ಪಂಚಭೂತಗಳಿಂದ ತಯಾರಿಸಲ್ಪಟ್ಟಂತ ಈ ಸ್ಥೂಲ ಶರೀರ ಜಡವಾಗಿದೆ. ಇದಕ್ಕೆ ಯಾವ ಶಕ್ತಿಯೂ ಇಲ್ಲ. ಇದಕ್ಕೆ ಚೈತನ್ಯ ಅನ್ನೋದಿಲ್ಲ. ಆದ್ದರಿಂದ ಮೊದಲು ಒಬ್ಬ ತಿಳ್ಕೊಳ್ಬೇಕಾದದ್ದೇನು ಅಂತಂದ್ರೆ, ನಾನು ನಾನು ಅಂದ್ರೆ ಶರೀರ ಅಲ್ಲ. ನಾನು ಅಂದ್ರೆ ಯಾವುದು? ನಾನು ಅಂದ್ರೆ ಶರೀರ ಅಲ್ಲ. ನಾನು ಅಂದ್ರೆ ಈ ಮನಸ್ಸಲ್ಲ. ನಾನು ಅಂದ್ರೆ ಬುದ್ಧಿ ಅಲ್ಲ. ನಾನು ಅಂದ್ರೆ ಚಿತ್ತ ಅಲ್ಲ. ನಾನು ಅಂದ್ರೆ ಅಹಂಕಾರ ಅಲ್ಲ. ನಾನು ಅಂದ್ರೆ ಈ ನನ್ನ ಒಳಗಿರುವ ಯಾವ ಶರೀರವೂ ಅಲ್ಲ. ಶಬ್ದ ಅಲ್ಲ, ಸ್ಪರ್ಶ ಅಲ್ಲ, ರೂಪ ಅಲ್ಲ, ರಸ ಅಲ್ಲ, ಗಂಧ ಅಲ್ಲ. ನನ್ನೊಳಗಿರುವ ಈ ಜ್ಞಾನೇಂದ್ರಿಯಗಳು ಕೂಡ ಅಲ್ಲ. ಯಾಕೆಂದ್ರೆ ಇದೆಲ್ಲವೂ ಜಡವಾದದ್ದು. ಯಾವುದಕ್ಕೂ ಚೈತನ್ಯ ಅನ್ನೋದಿಲ್ಲ. ಇವುಗಳಿಗೆ ಚೈತನ್ಯ ಇದ್ದ ಹಾಗೆ ನಮಗೆ ಕಾಣಿಸ್ತಾ ಇದೆ ಎಲ್ಲಿಯವರೆಗೆ? ಈ ದೇಹದಲ್ಲಿ ಆತ್ಮ ಅನ್ನುವ ಚೈತನ್ಯ ಇರುವವರೆಗೆ. ಆತ್ಮ ಅನ್ನುವ ಚೈತನ್ಯ ಶಕ್ತಿ ಒಳಗೆ ಇರೋದ್ರಿಂದ ಈ ಎಲ್ಲ ವಸ್ತುಗಳಿಗೂ ಕೂಡ ಚೈತನ್ಯ ಇದ್ದ ಹಾಗೆ ಭಾಸ ಆಗ್ತಾ ಇದೆ. ಆದ್ರೆ ಅದರ ನಿಜವಾದ ಚೈತನ್ಯ ಅದು ಅಲ್ಲ. ಈ ಶರೀರಕ್ಕೂ ಕೂಡ ಚೈತನ್ಯ ಇಲ್ಲ. ಇದರ ಒಳಗೆ ಇರುವಂತಹ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅದಕ್ಕೂ ಕೂಡ ಚೈತನ್ಯ ಇಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲವನ್ನ ಗ್ರಹಿಸ್ತಾ ಇದ್ದೇವೆ. ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಲ್ಲದಕ್ಕೂ ಚೈತನ್ಯ ಇದ್ದ ಹಾಗೆ ನಮಗೆ ಭಾಸವಾಗ್ತಾ ಇದೆ. ಆದ್ರೆ ಯಾವುದಕ್ಕೂ ಚೈತನ್ಯ ಇಲ್ಲ. ಇದೆಲ್ಲವೂ ಚೈತನ್ಯ ಯಾವುದರಿಂದ ಒಳಗಡೆಯಿಂದ ಪಡಿತಾ ಇದೆ? ಆತ್ಮದಿಂದ ಪಡಿತಾ ಇದೆ. ಆತ್ಮದಲ್ಲಿರುವ ಚೈತನ್ಯವೇ ನಿಜವಾದ ಚೈತನ್ಯ. ಹಾಗಾಗಿ ನಾನು ಅಂದರೆ ಯಾರು? ನಾನು ಅಂದರೆ ಆತ್ಮ. ಆ ಚೈತನ್ಯವಾದಂತಹ ಆತ್ಮ ಪ್ರಕಾಶ ಇಲ್ಲದೆ ಇದ್ರೆ ಈ ಎಲ್ಲ ವಸ್ತುಗಳು, ಜೀವಿಗಳು ನಷ್ಟ ನಷ್ಟ ಹೊಂದಿ ಜಡವಾಗಿ ಬದಲಾಗ್ತದೆ ಅಲ್ವಾ. ಈ ದೇಹದಿಂದ ಆತ್ಮ ಹೊರಗೆ ಬಂದು ಕೂಡ್ಲೇನೆ ಏನಾಗ್ತದೆ? ಎಲ್ಲವೂ ಅದೇ ಕಣ್ಣಿರ್ತದೆ, ಅದೇ ಕಿವಿ ಇರ್ತದೆ, ಅದೇ ಮೂಗು, ಅದೇ ಬಾಯಿ, ಅದೇ ಹೃದಯ, ಅದೇ ಚರ್ಮ, ಎಲ್ಲವೂ ಅದೇ ದೇಹ ಇರ್ತದೆ. ಯಾವ ಬದಲಾವಣೆಯೂ ಇರಲ್ಲ. ಆದರೆ ಯಾವುದಕ್ಕೂ ಚೈತನ್ಯ ಇರಲ್ಲ. ಹಾಗಾದ್ರೆ ಆ ಚೈತನ್ಯ ಶಕ್ತಿ ಯಾವುದು? ಅದೇ ಆತ್ಮ. ಹಾಗಾದ್ರೆ ನಾನು ಅಂದ್ರೆ ಯಾವುದು? ಆತ್ಮ. ಆ ಆ ಆತ್ಮ ನಾನು ಅಂದ್ರೆ ಆತ್ಮ ಅನ್ನುವ ಜ್ಞಾನವನ್ನ ಮೊದಲು ತಿಳ್ಕೊಳ್ಬೇಕು. ಆದ್ದರಿಂದ ಜೀವನು ಆತ್ಮ ಅನಾತ್ಮ ವಿವೇಕದಿಂದ ಅಜ್ಞಾನವನ್ನ ತೊಡೆದು ಹಾಕಿ ವಿವೇಕದಿಂದ ತಾನು ದೈವ ಸ್ವರೂಪ ಅಂದ್ರೆ ಸೋಹಂ ನಾ ಅಹಂ ಅಂದ್ರೆ ಅದೇ ನಾನು, ಅದೇ ಅದೇ ಏನು, ಅದೇ ಆ ಪರಮಾತ್ಮ. ಯಾವುದೋ ಒಂದು ಶಕ್ತಿ ಇದೆ. ಅದು ಶಿವನೋ, ಕೃಷ್ಣನೋ, ನಾರಾಯಣನೋ, ಲಕ್ಷ್ಮಿಯೋ, ದೇವಿಯೋ, ಯಾವುದೋ ಗೊತ್ತಿಲ್ಲ. ಯಾವುದೋ ಒಂದಿದೆ ಅಲ್ವ. ಇಡೀ ಬ್ರಹ್ಮಾಂಡವನ್ನ ರಕ್ಷಣೆ ಮಾಡ್ತಾ ಇರೋ ಯಾವುದೋ ಒಂದು ಪರಶಕ್ತಿ ಇದೆ, ಸರ್ವಾತ್ಮ ಇದೆ. ಅದು ನಾನೇ ಆಗಿದ್ದೇನೆ. ಸೋಹಂ ನಾ ಅಹಂ, ಅದೇ ನಾನು ಅನ್ನುವ ಭಾವದಲ್ಲಿಂದ ತನ್ನಲ್ಲೇ ಇರುವ ಪರಬ್ರಹ್ಮನನ್ನ ಗುರುತಿಸಿಕೊಳ್ಳಬೇಕು. ಅದೇ ನಿಜವಾದ ಜ್ಞಾನ ಮಾರ್ಗ. ಅದೇ ನಿಜವಾದ ಒಬ್ಬ ಸಾಧಕನ ಬದುಕು. ಈ ಶರೀರದಲ್ಲಿರುವ ಪುರುಷನು
ಪುರುಷ ಅಂದ್ರೆ ಆತ್ಮ. ಶರೀರದಲ್ಲಿರುವ ಪುರುಷನು ವಿಶೇಷವಾದವನು, ಸಾಕ್ಷಿ, ಅನುಮೋದಿಸುವವನು. ಅವನಿಗೆ ಉಪದ್ರಷ್ಟ, ಯಥಾರ್ಥ, ಸಮ್ಮತಿ ಕೊಡುವವನು, ಭರಿಸುವರ್ಥ, ಅನುಭವಿಸುವ ಭೋಕ್ತ, ಮಹೇಶ್ವರನು. ಇವನನ್ನ ಬ್ರಹ್ಮಾತ್ಮ ಅಂತ ಹೇಳಲಾಗ್ತದೆ. ಅಂದ್ರೆ ಇದನ್ನೆಲ್ಲ ಕೊಡ್ತಾ ಇರೋ ಯಾರು? ಬ್ರಹ್ಮಾತ್ಮ. ಆದ್ದರಿಂದ ಈ ಶರೀರದಲ್ಲಿ ಇದ್ದೂ ಸಹ ಜೀವಾತ್ಮ ವಾಸ್ತವವಾಗಿ ಯಾರು? ಆ ಸರ್ವಾತ್ಮನೇ ಆಗಿದ್ದಾನೆ. ಹಾಗಾಗಿ ನಾವು ನಮ್ಮೊಳಗೆ ಪ್ರಯಾಣ ಮಾಡಬೇಕು. ಬ್ರಹ್ಮನನ್ನ ದೇವಾಲಯದಲ್ಲಿ ಹುಡುಕುವುದಲ್ಲ, ತೀರ್ಥಕ್ಷೇತ್ರಗಳಲ್ಲಿ ಹುಡುಕುವುದಲ್ಲ, ನಮ್ಮೊಳಗೆ ಹುಡುಕುವ ಪ್ರಯತ್ನ ಮಾಡಬೇಕು. ಬಹಿ ಬ್ರಾಹ್ಮ್ಯಾತೀಯ ಕಚ್ಚಿತ್ಯಾತ್ಯ ದೇಹಾಸ್ತಾಮೀಶ್ವರಂ ಸ್ವಗೃಹೇ ಪಾಯ ಸಂತ್ಯಾತ್ಯ ಭಿಕ್ಷಾ ಮಡತಿದು. ಅಂತರ್ ಪ್ರಪಂಚದಲ್ಲಿ ಸಿಗುವ ಬ್ರಹ್ಮನಿಗೋಸ್ಕರ ಬಾಹ್ಯ ಪ್ರಪಂಚದಲ್ಲಿ ಹುಡುಕುವರು ಅಜ್ಞಾನಿಗಳು. ಏನ್ ಹೇಳ್ತಾ ಇದ್ದಾನೆ ನೋಡು, ಕೃಷ್ಣನೇ ಹೇಳ್ತಾ ಇರುವ ಮಾತು. ಬಹಿ ಬ್ರಾಹ್ಮ್ಯಾತಿಯ ಕಚ್ಚಿತ್ಯಾಕ್ತ್ಯ ದೇಹಾಸ್ತಮೀಶ್ವರಂ. ಏನು? ಅಂತರ್ ಪ್ರಪಂಚ ಅಂದ್ರೆ ಯಾವುದು? ನನ್ನ ಒಳಗೇ ಸಿಗುವ ಬ್ರಹ್ಮನಿಗೋಸ್ಕರ ಬಾಹ್ಯ ಪ್ರಪಂಚದಲ್ಲಿ ಹುಡುಕುವವರು ಅಜ್ಞಾನಿಗಳು, ಮೂರ್ಖರು. ದೇವರು ನಾನು ಒಳಗೇ ಇದ್ದೇನೆ, ಆದರೆ ಯಾರು ಹೊರಗೆ ಹುಡುಕ್ತಾ ಇರ್ತಾರೆ? ವಿಗ್ರಹದಲ್ಲಿ ಹುಡುಕ್ತಾ ಇರ್ತಾರೆ, ದೇವಸ್ಥಾನದಲ್ಲಿ ಹುಡುಕ್ತಾ ಇರ್ತಾರೆ, ತೀರ್ಥಕ್ಷೇತ್ರಗಳಲ್ಲಿ ಹುಡುಕ್ತಾ ಇರ್ತಾರೆ. ಅವರು ಅಜ್ಞಾನಿಗಳು, ಮೂರ್ಖರು. ತನ್ನ ಮನೆಯಲ್ಲಿ ಪಾಯಸವನ್ನ ಇರುವ ಪಾಯಸವನ್ನ ಬಿಟ್ಟು ಬೀದಿಯಲ್ಲಿ ಭಿಕ್ಷೆಗೋಸ್ಕರ ಅಲಿಯುವ ಮೂರ್ಖರು. ಮನೆಯಲ್ಲೇ ಇದೆ ಪಂಚಭಕ್ಷ ಪರಮಾನ್ನ ಪಾಯಸದ ಊಟ, ಆದ್ರೆ ಮನೆಯಲ್ಲಿ ಇರುವ ಊಟವನ್ನ ಗುರುತಿಸದೆ ಹೊರಗಡೆ ತುತ್ತು ಅನ್ನಕ್ಕಾಗಿ ಭಿಕ್ಷೆ ಬಿಡ್ತಾ ಇದ್ದಾನೆ. ಭಿಕ್ಷೆಗೋಸ್ಕರ ಪಕ್ಕದ ಮನೆಗೆ ಹೋಗ್ತಾ ಇದ್ದಾನೆ, ಬೀದಿಯಲ್ಲಿ ತಿರುಗ್ತಾ ಇದ್ದಾನೆ. ನಿಜವಾಗಿ ಸತ್ಯ ಯಾವುದು? ತಾನೇ ಆಗಿರುವಾಗ ಸತ್ಯವನ್ನು ಹೊರಗೆ ಹುಡುಕುವುದು ಮೂರ್ಖರಲ್ವ? ತಮ್ಮನ್ನ ತಾವು ಅರ್ಥ ಮಾಡಿಕೊಳ್ಳಲಾರದವರೆಲ್ಲರೂ ದೋಷವುಳ್ಳವರೇ, ಮೂರ್ಖರೇ. ಕುಮತಿ ಅಂದ್ರೆ ದೋಷದಿಂದ ಕೂಡಿರುವ ಬುದ್ಧಿ ಇರುವವರು. ದೋಷವನ್ನ ಕೂಡಿದಿಂದ ಪ್ರಪಂಚದ ತುಂಬಾ ಬುದ್ಧಿ ಇಲ್ಲದವರೇ ಜಾಸ್ತಿ. ಆದ್ದರಿಂದ ನಿನ್ನ ಒಳಗೆ ನೀನು ಪ್ರಯಾಣ ಮಾಡು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಜ್ಞಾನೇನಾತು ತತಜ್ಞಾನಂ ಯೋ ಶಾನಾಂತೀಶಮಾತ್ಮನಃ ತೇಷಾಮಾದಿತ್ಯವದ್ ಜ್ಞಾನಂ ಪ್ರಕಾಶಯತಿ ತತ್ಪರಂ. ಯಾರ ಒಳಗೆ ಇರುವ ಅಜ್ಞಾನ ಎನ್ನುವ ಅಂಧಕಾರ ಬ್ರಹ್ಮಾತ್ಮ ತತ್ವಜ್ಞಾನ ಎಂಬುವ ಸೂರ್ಯನಿಂದ ನಶಿಸಿ ಹೋಗ್ತಾ ಇದೆಯೋ, ಆಗ ಜ್ಞಾನವು ಅವರಿಗೆ ಆ ಸಚ್ಚಿದಾನಂದ ಸರ್ವಾತ್ಮನ ಸಾಕ್ಷಾತ್ಕಾರ ಆಗುವ ಹಾಗೆ ಮಾಡ್ತದೆ. ಇಲ್ಲ ಅಂತಂದ್ರೆ ಅಲ್ಲೇ ಸುತ್ತಾ ಇರ್ತಾರೆ. ಹಾಗಾದ್ರೆ ಏನ್ ಮಾಡಬಾರದು? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ತೀರ್ಥಾನಿ ರೂಪಾಣಿ ದೇವಾನ ಪಾಷಾಣ ಮೃಣ್ಮಯ ಯೋಗಿನೋ ನ ಪ್ರಮದ್ಯಂತೆ ಆತ್ಮಧ್ಯಾನ ಪರಾಯಣ. ಭಗವಂತನ್ನ ಆರಾಧಿಸುವವರಿಗೆ ಪ್ರಾರಂಭದ ದಿಸೆಯಲ್ಲಿ ಆರಂಭಿಕ ಹಂತ, ಪಾಪ ಏನು ಗೊತ್ತಿಲ್ಲ ಅವನಿಗೆ, ದೇವರು ಅಂದ್ರೆ ಗೊತ್ತಿಲ್ಲ, ಆ ದೇವರು ಅಂದ್ರೆ ಹೇಗಿರ್ತಾನೆ ಏನು ಗೊತ್ತಿಲ್ಲ, ಅವನಿಗೆ ಮನಸ್ಸು ನಿಲ್ಲಿಸುವುದು ಕಷ್ಟ ಆಗ್ತದೆ. ದೇವರಲ್ಲಿ ಮನಸ್ಸು ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಮನಸ್ಸಿನ ಭಾವವೇ ಹಾಗೆ. ನಿಮಗೆ ಒಂದು ವಿಷಯ ಗೊತ್ತಿತ್ತು ಅಂದ್ರೆ ಅಲ್ಲಿಗೆ ಹೋಗಿ ಬರ್ತೀರಿ ಅಲ್ವಾ? ನೀವು ಅಮೆರಿಕಕ್ಕೆ ಹೋಗಿ ಬಂದಿದ್ದೀರಿ ಅಂದ್ರೆ ಒಂದ್ಸಾರಿ ಕ್ಷಣಾರ್ಧದಲ್ಲಿ ಮನಸ್ಸಿನ ಮೂಲಕ ಅಲ್ಲಿಗೆ ಹೋಗಿ ಬರ್ಬೋದು ಅಲ್ವಾ? ನೀವು ಯಾವುದೋ ಒಂದು ವಸ್ತುವನ್ನ, ಯಾವುದೋ ಒಂದು ಜಾಗವನ್ನ ನೋಡಿದ್ದೀರಿ ಅಂತಂದ್ರೆ ಆಯ್ತು, ಅಲ್ಲಿಗೆ ಹೋಗಿ ಬರ್ಬೋದು. ಅದು ಮನಸ್ಸಿನ ಶಕ್ತಿ ಅಲ್ವಾ? ಮನಸ್ಸಿಗೆ ಅಷ್ಟು ಶಕ್ತಿ ಇದೆ. ಒಂದು ಸಾರಿ ಗ್ರಹಿಸಿದ್ದನ್ನ, ಒಂದು ಸಾರಿ ನೋಡಿದ್ದನ್ನ, ಅದನ್ನ ಫಿಸಿಕಲಿ ನೋಡದೇನೆ ಅದನ್ನ ಅನುಭವಿಸುವ ಒಂದು ಶಕ್ತಿ ಇದೆ. ಆಯ್ತಾ? ಈಗ ಬೇಕಾದ್ರೆ ನೋಡಿ, ಅದನ್ನ ನಿಮ್ಗೆ ಈಗ ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ. ಎಲ್ಲರೂ ಕಣ್ಮುಚ್ಚಿ ಹೇಳ್ತೀನಿ, ಕಣ್ಮುಚ್ಚಿಕೊಂಡು ಹೇಳ್ತೀನಿ. ಕಣ್ಮುಚ್ಚಿ ನಾ ಹೇಳ್ದಂಗೆ ಮಾಡೋದು, ಇಮ್ಯಾಜಿನೇಷನ್ ಮಾಡೋದು. ಆಯ್ತಾ? ಈಗ ನಿಮ್ಮ ಮನೆ ಒಳಗಿದ್ದೀರಿ, ನಿಮ್ಮ ಮನೆಯಲ್ಲಿ ಒಂದು ಬಾಟಲ್, ಒಂದು ಗಾಜಿನ ಬಾಟಲಿಯಲ್ಲಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹಾಕಿಟ್ಟಿದ್ದೀರಿ. ಆಯ್ತಾ? ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಇದೆ. ನೀವು ಸೀದಾ ಈಗ ಧ್ಯಾನದಲ್ಲಿ ಸೂಕ್ಷ್ಮ ರೂಪದಲ್ಲಿ ಒಳಗಡೆ ಹೋಗ್ತೀರಿ. ಹೋಗಿ ಆ ಬಾಟ್ಲಿ ಮುಚ್ಚಳ ತೆಗಿತೀರಿ. ನೀವು ಫೀಲ್ ಮಾಡಬೇಕು ಅದನ್ನ. ಮುಚ್ಚಳ ತೆಗಿತೀರಿ. ಆ ಮುಚ್ಚಳ ಒಳಗೆ ಇರುವ 2 ಪೀಸ್ ನಿಂಬೆ ಹಣ್ಣಿನ
ಆ ಉಪ್ಪಿನಕಾಯಿ ಏನಿದೆ ಅದನ್ನು ತೆಗೆದು ಬಾಯಿ ಹಾಕೊಂತೀರಿ. ಬಾಯಿ ಹಾಕಿ ನೀವು ಚಪ್ಪರಿಸ್ಲಿಕ್ಕೆ ಶುರು ಮಾಡ್ತೀರಿ, ಅದನ್ನು ತಿನ್ಲಿಕ್ಕೆ ಶುರು ಮಾಡ್ತೀರಿ. ಆಯ್ತಾ? ನಿಮ್ಮ ಬಾಯಲ್ಲಿ ನೀರು ಬರ್ತಾ ಇದೆಯೋ ಇಲ್ಲ ಈಗ? ಬಾಯಲ್ಲಿ ನೀರು ಬರ್ತಾ ಇದೆಯೋ ಇಲ್ಲ ಹೇಳಿ. ನಿಜವಾಗ್ಲೂ ತಿಂದ್ರ ನೀವು? ಪ್ರತಿಯೊಬ್ಬರು ಬಾಯಲ್ಲೂ ನೀರು ಬಂದಿದೆ. ಯಾರೆಲ್ಲ ಉಪ್ಪಿನಕಾಯಿ ತಿಂದಿದ್ದೀರಿ ಎಲ್ಲರ ಬಾಯಲ್ಲೂ ನೀರು ಬಂದಿದೆ. ಅಂದ್ರೆ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ. ಅದನ್ನ ಒಂದು ಸಾರಿ ಫೀಲ್ ಮಾಡಿದ್ದನ್ನ ಆ ವಸ್ತು ಇಲ್ಲದೆಯೂ ಕೂಡ ತಾನು ಅದನ್ನ ಫೀಲ್ ಮಾಡಬಲ್ಲದು. ಹಾಗೆಯೇ ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಒಂದು ಸಾರಿ ಮನಸ್ಸು ನಿಲ್ಲಿಸ್ಬೇಕಾಗಿದೆ ಅವನು, ಅದಕ್ಕಾಗಿ ಅವನಿಗೆ ವಿಗ್ರಹ. ಆದ್ದರಿಂದ ಏಕಾಗ್ರತೆಗೋಸ್ಕರ ಮಣ್ಣಿನಿಂದಲೋ ಕಲ್ಲಿನಿಂದಲೋ ಮರದಿಂದಲೋ ಮಾಡಿದ ವಿಗ್ರಹ ರೂಪದ ದೇವರನ್ನ ಬಾಹ್ಯ ರೀತಿಯಲ್ಲಿ ತಯಾರಿಸಿ ಅದನ್ನ ಅವನ ಮನಸ್ಸಿನಲ್ಲಿ ಕೂರಬೇಕು, ಅದಕ್ಕಾಗಿ ತಯಾರು ಮಾಡಿದರು. ಆದರೆ ಅಲ್ಲೇ ನಿಲ್ಲಬಾರದು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಯೋಗಿನೋ ನ ಪ್ರಮದ್ಯಂತೆ ಆತ್ಮ ಧ್ಯಾನ ಪರಾಯಣ. ಸಾಧನೆಯಿಂದ ಮುಂದಕ್ಕೆ ಹೋಗಬೇಕು. ಯಾವಾಗ ಅವನಿಗೆ ಮನಸ್ಸು ದೇವರು ಅಂದ್ರೆ ಹೀಗಿದ್ದಾನೆ ಅನ್ನುವ ಕಲ್ಪನೆ ಬಂತು, ಕೂಡಲೇ ಅದನ್ನ ನಿಲ್ಲಿಸಬೇಕು, ನಿಲ್ಲಿಸಿ ಮುಂದಕ್ಕೆ ಹೋಗ್ಬೇಕು. ಸಾಧನೆಯಿಂದ ಮುಂದಕ್ಕೆ ಹೋಗ್ತಾ ಬಾಹ್ಯ ಆರಾಧನೆಯನ್ನು ಶುರು ಮಾಡಬೇಕು. ಬಾಹ್ಯ ಆರಾಧನೆ ಏನು? ಬಾಹ್ಯ ಒಳಗಿರುವ ದೇವರನ್ನ, ಒಳಗೆ ಇದ್ದೇನೆ ಆ ದೇವರನ್ನ ಕಲ್ಪನೆ ಮಾಡ್ಲಿಕ್ಕೆ ಶುರು ಮಾಡಬೇಕು, ಅವನ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಹೊರಗೆ ಒಂದು ಅಂತರ್ಮುಖ ಸಾಧನಾ ಪದ್ಧತಿ ಆದ ಧ್ಯಾನ ಮಾರ್ಗಕ್ಕೆ ಅವನು ಮುಂದಾಗಬೇಕು. ಆದ್ದರಿಂದ ಪುರಾಣಗಳಲ್ಲಿ ವಿಗ್ರಹ ಆರಾಧನೆಯ ಕುರಿತು ಮತ್ತೆ ಪ್ರತಿಮಾ ಪೂಜೆಯ ಕುರಿತು ಕೆಲವು ಭಾಗದಲ್ಲಿ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಅವನು ಇಲ್ಲಿ ಮನಸ್ಸು ಬರಬೇಕು, ದೇವರಲ್ಲಿ ಮನಸ್ಸು ನಿಲ್ಲಿಸಬೇಕಾಗಿ. ಚಾಣಕ್ಯರು ಸಹ ನೀತಿ ಸಾರದಲ್ಲಿ ಹೇಳಿದ್ದಾರೆ, ಅಲ್ಪ ಬುದ್ಧಿನಂ ಅಂದ್ರೆ ಅಲ್ಪ ಬುದ್ಧಿ ಉಳ್ಳವರಿಗೆ ಪ್ರತಿಮೆ ಪೂಜೆ ಮೂರ್ತಿ ಪೂಜೆ ಅಪಂಡಿತರ ಕೋರಿಕೆ ಅಂತ ಹೇಳ್ತಾರೆ. ಅಪಂಡಿತರು, ಅವ್ರಿಗೇನೋ ಗೊತ್ತಿಲ್ಲ ಪಾಪ, ಅಜ್ಞಾನದಲ್ಲಿದ್ದಾರೆ, ಅವರಿಗೆ ಮೂರ್ತಿ ಪೂಜೆ ಬೇಕು. ಆದ್ದರಿಂದ ಆತ್ಮಜ್ಞಾನ ಪರಾಯಣರು ಅಜ್ಞಾನಿಗಳ ಹಾಗೆ ತೀರ್ಥಯಾತ್ರೆ ಮಾಡೋದಿಲ್ಲ. ಮಾನವನ ಕಲ್ಪಿತಗಳಾದ ಜಡ ಸ್ವರೂಪಗಳಾದ ದೇವಿ ದೇವತಾ ವಿಗ್ರಹಗಳನ್ನ ಪೂಜಿಸುತ್ತಾ ಕಾಲ ವ್ಯತ ಮಾಡೋದಿಲ್ಲ. ಉತ್ತಮವಾದ ಧ್ಯಾನ ಸಾಧನೆಯಿಂದ ಆ ಪರಬ್ರಹ್ಮನನ್ನ ತನ್ನೊಳಗೆ ತಿಳಿದುಕೊಳ್ತಾರೆ. ಯೋಗಯೋಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮಕೋರ್ವ ನಪಿ ನ ಲಿಪ್ಯತೆ. ಆತ್ಮಜ್ಞಾನದಿಂದ ಆಸಕ್ತಿ ಉಂಟಾಗಿರುವ ಯೋಗಿಗಳು ಮನಸ್ಸನ್ನ ಇಂದ್ರಿಯಗಳನ್ನ ಹಿಡಿತದಲ್ಲಿಟ್ಟುಕೊಂಡು ಅಂತಃಕರಣ ಶುದ್ಧಿ ಉಂಟಾಗಿ ಸರ್ವ ಪ್ರಾಣಗಳಲ್ಲೂ ಒಂದೇ ಆದ ಆತ್ಮನು, ಸರ್ವಾತ್ಮದಲ್ಲಿ ತನ್ನ ಆತ್ಮವು ಕೂಡ ಇದೆ ಅಂತ ಗ್ರಹಿಸ್ಲಿಕ್ಕೆ ಶುರು ಮಾಡ್ತಾನೆ. ಬಾಹ್ಯದಲ್ಲಿ ಏನು ಮಾಡ್ತಾ ಇದ್ರು ಸಹ ಯಾವುದರಲ್ಲೂ ಅವನು ಲಿಪ್ತನಾಗುವುದಿಲ್ಲ. ಹಾಗಾಗಿ ನಾವು ಮಾಡಬೇಕಾದದ್ದು ಯಾವುದು? ಅದರಲ್ಲಿ ನಿರತರಾಗಬಾರದು. ಅಜ್ಞಾನಿಗಳ ಹಾಗೆ ಜ್ಞಾನಿಗಳ ಹಾಗೆ ನಾವು ಆ ಪರಮಾತ್ಮನನ್ನು ನಮ್ಮೊಳಗೆ ಕಾಣುವ ಪ್ರಯತ್ನ ಮಾಡಬೇಕು. ಶಿಲಾನುದಾರುಪಾತ್ರೇಷು ದೈವ ಬುದ್ಧಿ ಪ್ರಕಲ್ಪಿತ ಅಕಲ್ಪಿತ ಸ್ವಯಂ ಜ್ಯೋತಿರಾತ್ಮೇ ನೋ ದೇವತಾ ತಾಲಕಿ. ವಿಗ್ರಹ ರೂಪದಲ್ಲಿ ದೇವಿಕಾ ಸ್ವರೂಪಗಳನ್ನ ಕೇವಲ ಮನಸ್ಸಿನ ಏಕಾಗ್ರತೆಗೋಸ್ಕರ ಕಲ್ಪಿಸಿರುವ ಮಾನವನ ಈ ಬುದ್ಧಿಯ ಒಂದು ರಚನೆಗಳು ಮಾತ್ರವೇ ಹೊರತು ಅದು ದೈವ ರಚನೆಯಲ್ಲ, ದೇವರು ಮಾಡಿದ ಸೃಷ್ಟಿ ಅಲ್ಲ. ಮತ್ತೆ ಮನುಷ್ಯ ತನ್ನ ಅನುಕೂಲಕ್ಕಾಗಿ ದೇವರಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು ಅನ್ನುವ ಕಾರಣಕ್ಕಾಗಿ ತಾನು ತನಗೆ ಬೇಕಾದ ನಿರ್ಮಾಣ ಮಾಡಿಕೊಂಡ ಒಂದು ವ್ಯವಸ್ಥೆಯ ಹೊರತು ಅದು ದೈವ ನಿರ್ಣಯವಲ್ಲ. ಇವುಗಳು ಅಗತ್ಯತೆಗೆ ಅನುಗುಣವಾಗಿ ಮಾತ್ರ ಅದನ್ನು ನಾವು ಬಳಸಬೇಕು. ಇವುಗಳ ಅಗತ್ಯತೆಯ ಪ್ರಾರಂಭದಲ್ಲಿ ದಿಸೆಯಲ್ಲಿ ಅವರಿಗೆ ಮಾತ್ರವೇ, ಯಾರು ಧ್ಯಾನ ಸಾಧನೆಯಲ್ಲಿ ಮುಂದಾಗಿ ಸಾಗಿದ ನಂತರ ಮುಂದೆ ಇವುಗಳಿಂದ ಈ ಬಾಹ್ಯ ಆರಾಧನೆಯ ಆಧಾರದಿಂದ ಕೆಲಸ ಇರುವುದಿಲ್ಲ. ಬ್ರಹ್ಮಾತ್ಮ ಜ್ಯೋತಿ ಸ್ವರೂಪವು ಸ್ವಯಂ ಪ್ರಕಾಶವು ಅಕಲ್ಪಿತವು. ಆ ಒಂದು ಬ್ರಹ್ಮಾತ್ಮ ಸರ್ವವ್ಯಾಪಿ ಅಂತ ಅರ್ಥ ಮಾಡಿಕೊಂಡವನು ಯೋಗಿ. ಆ ಸರ್ವಾತ್ಮನಿಗೋಸ್ಕರ ಹೊರಗೆ ಎಲ್ಲಿಯೂ ಯಾವ ದೇವತಾ ರೂಪದಲ್ಲಿಯೂ ಹುಡುಕದೆ ಅವನು ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಧ್ಯಾನ ಸಾಧನೆಯಿಂದ ಅಂತರ್ಯಾನ ಪ್ರಯಾಣದಲ್ಲಿ ಅವನು ತೊಡಗಿಸಿಕೊಳ್ತಾನೆ. ಆ ಒಂದು ಬ್ರಹ್ಮಾತ್ಮನನ್ನ ಸ್ವಾನುಭವಪೂರ್ವಕವಾಗಿ ಗ್ರಹಿಸಿ ತನ್ನ ಆತ್ಮಕ್ಕೂ ಸರ್ವಾತ್ಮಕ್ಕೂ ವ್ಯತ್ಯಾಸ ಇಲ್ಲ ಅನ್ನುವುದನ್ನ
ತಿಳಿದುಕೊಳ್ಳುತ್ತಾನೆ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ನಾನು ಆ ಬ್ರಹ್ಮನೇ ಆಗಿದ್ದೇನೆ ಅನ್ನುವುದನ್ನ ಧ್ಯಾನದಲ್ಲಿ, ನಿರಂತರ ಧ್ಯಾನದಲ್ಲಿ, ನಾನು ಮಾಡ್ತಾ ಇದ್ದೀನಲ್ಲ ಧ್ಯಾನ, ಅರ್ಧ ಗಂಟೆ ಧ್ಯಾನದಲ್ಲಿ ಗೊತ್ತಾಗಲ್ಲ ಅಲ್ವಾ, 41 ದಿವಸ ಮಾಡಿದ್ರೆ ಗೊತ್ತಾಗಲ್ಲ. ನಿರಂತರ ಧ್ಯಾನ ಸಾಧನೆ, ನಿರಂತರ ಧ್ಯಾನ ಸಾಧನೆಯಿಂದ ಆ ಸ್ಥಿತಿಯನ್ನ ತಲುಪಲಿಕ್ಕೆ ಸಾಧ್ಯ ಇದೆ. ದುಃಖಕರವಾದ ಸಂಸಾರ ಬಂಧನದಿಂದ ವಿಮುಕ್ತಿ ಉಂಟು ಮಾಡುವ ಯೋಗವು, ಸಂಸಾರ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಅದರ ಅರ್ಥ ಅಲ್ಲ. ಸಂಸಾರ ಅಂದ್ರೆ ಈ ಬ್ರಹ್ಮಾಂಡ, ಈ ಭೂಮಿಯೇ ಒಂದು ದೊಡ್ಡ ಸಂಸಾರ. ನೀವು ಯಾವ ಜನ್ಮದಲ್ಲಿ, ಯಾವ ರೂಪದಲ್ಲಿ ಹೇಗೆ ಬಂದರೂ, ಅದು ಪಶು ಪಕ್ಷಿ ಪ್ರಾಣಿ ಹೇಗೆ ಬಂದರೂ ಇದು ಸಂಸಾರವೇ. ಆ ಬಂಧನದಿಂದ ವಿಮುಕ್ತಿ ಉಂಟು ಮಾಡುವ ಯೋಗವು ಯಾವುದಿದೆಯೋ ಅದನ್ನ ತಿಳಿದುಕೊಳ್ಳಲೇಬೇಕು. ಆ ತರಹದ ಯೋಗವನ್ನ ಬಿಡದಂತೆ ಮನಸ್ಸಿನಲ್ಲಿ ತುಂಬಾ ಉತ್ಸಾಹದಿಂದ, ನಿಶ್ಚಯದೊಡನೆ ಸಾಧಿಸಬೇಕು. ಆಗ ಮಾತ್ರ ಅವನು ಈ ಸಂಸಾರ ಬಂಧನದಿಂದ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ವೇದಗಳಲ್ಲಿ ಬಹಳಷ್ಟು ಕಡೆ ಬಹಳಷ್ಟು ವಿಚಾರಗಳನ್ನ, ವಿಧಾನಗಳನ್ನ ಹೇಳಿದ್ದಾರೆ. ಕರ್ಮಕಾಂಡ, ಭಕ್ತಿಕಾಂಡ, ಜ್ಞಾನಕಾಂಡ, ಅಥವಾ ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ. ಅವುಗಳಲ್ಲಿ ಕೆಲವರು ಕರ್ಮ ಮಾರ್ಗಕ್ಕೆ ಪ್ರಾಧಾನ್ಯತೆ ಕೊಟ್ಟು ಅಗ್ನಿ ಸಂಬಂಧವಾದ ಯಜ್ಞಗಳನ್ನೇ ಮಾಡ್ತಾ ಇರ್ತಾರೆ ಅಲ್ವಾ. ಮುನಿಗಳು ಭಕ್ತಿ ಮಾರ್ಗಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟು ಭಗವಂತನ ಸುಗುಣ ರೂಪವನ್ನ ಹೃದಯದಲ್ಲಿ ನಿಲ್ಲಿಸಿ ಧ್ಯಾನಿಸ್ತಾ ಇರ್ತಾರೆ. ಸಾಮಾನ್ಯ ಪ್ರಜೆಗಳು ಏನ್ ಮಾಡ್ತಾರೆ? ಮಣ್ಣು, ಕಲ್ಲು, ವಿಗ್ರಹ, ದೈವವನ್ನ ದರ್ಶಿಸ್ತಾರೆ, ಭೂತ ವೇದಗಳನ್ನ ಆರಾಧನೆ ಮಾಡ್ತಾರೆ. ಆದರೆ ಜ್ಞಾನ ಮಾರ್ಗಕ್ಕೆ ಪ್ರಾಧಾನ್ಯತೆ ಕೊಟ್ಟ ಆತ್ಮಜ್ಞಾನ ಪರಾಯಣರು, ಆತ್ಮಜ್ಞಾನಿಗಳು, ಆತ್ಮದ ಸರಿಯಾದ ಜ್ಞಾನವನ್ನು ತಿಳಿದುಕೊಂಡಂಥವ್ರು ಏನ್ ಮಾಡ್ತಾರೆ? ಎಲ್ಲ ಕಡೆಯೂ ದೈವವು ಸಮಾನವಾಗಿ ಪ್ರಕಾಶಿಸ್ತಾ ಇರ್ತದೆ. ಅಂದ್ರೆ ಅವರಿಗೆ ಯಾವುದೋ ಒಂದು ವಸ್ತುವಿನಲ್ಲಿ ದೇವರು ಕಾಣೋದಿಲ್ಲ, ಯಾವುದೋ ಒಂದು ವ್ಯಕ್ತಿಯಲ್ಲಿ, ಯಾವುದೋ ಒಂದು ವಿಗ್ರಹದಲ್ಲಿ ಅವರಿಗೆ ದೇವರು ಕಾಣೋದಿಲ್ಲ. ಮತ್ತೆ ಈಶಾವಾಸ್ಯಮಿದಂ ಸರ್ವ, ಆ ಇಡೀ ಏನೇನು ಕಾಣಿಸ್ತಾ ಇದೆ, ಏನೇನು ಈ ಬ್ರಹ್ಮಾಂಡ ಇದೆ, ಎಲ್ಲವೂ ಆ ಪರಮಾತ್ಮನೇ ಆಗಿದ್ದಾನೆ ಅನ್ನುವ ಏಕೈಕ ಕಲ್ಪನೆಯಿಂದ ಅವರು ಪ್ರಕಾಶಿಸ್ತಾರೆ. ಎಲ್ಲದರಲ್ಲಿಯೂ ಇರುವ ಚೈತನ್ಯ ಶಕ್ತಿ ಒಂದೇ ಅನ್ನುವ ಸ್ವ ಅನುಭವದಲ್ಲಿ ತಿಳಿದುಕೊಂಡು, ಯಾರೋ ಹೇಳಿದ್ದನ್ನು ಸ್ವ ಅನುಭವದಲ್ಲಿ ಅನುಭವಿಸ್ತಾರೆ. ಭಿನ್ನತ್ವದಲ್ಲಿ ಏಕತ್ವವನ್ನು ದರ್ಶಿಸ್ತಾರೆ. ಹಾಗಾಗಿ ಈ ಲೋಕದಲ್ಲಿ ಮನುಷ್ಯರು ಬೇರೆ ಬೇರೆ ಪದ್ಧತಿಗಳಿಂದ, ಅಂದರೆ ನಿಷ್ಕಾಮ ಕರ್ಮಗಳನ್ನು ಮಾಡುವ ಕರ್ಮಯೋಗದ ಮೂಲಕ, ಭಗವಂತನನ್ನ ಹೃದಯದಲ್ಲಿ ನಿಲ್ಲಿಸಿ ಆರಾಧಿಸುವ ಪದ್ಧತಿಯ ಮೂಲಕ, ಜ್ಞಾನದ ಒಳಿತು ಕೆಡುಕುಗಳ ವಿಮರ್ಶೆ ಮಾಡುವ ಜ್ಞಾನಯೋಗದ ಮೂಲಕ, ಈ ರೀತಿ ವಿವಿಧ ಮಾರ್ಗಗಳಿಂದ ಸರ್ವಾತ್ಮನನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಹಾಗೆ ನಾವು ನಿರಂತರವಾಗಿ, ಯಾವತ್ತೂ ಒಂದು ದಿನ ಬರುವಂಥದ್ದಲ್ಲ, ನಿರಂತರವಾಗಿ ನಾವು ಅದರಲ್ಲಿ ತೊಡಗಿಸಿಕೊಳ್ಳಬೇಕು. ಪೂಜಾ ಕೋಟಿ ಸಮಂ ಸ್ತೋತ್ರಂ, ಸ್ತೋತ್ರಂ ಕೋಟಿ ಸಮೋ ಜಪಃ, ಜಪ ಕೋಟಿ ಸಮಂ ಧ್ಯಾನಂ, ಧ್ಯಾನ ಕೋಟಿ ಸಮೋಲಯ. ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದಂತಹ ಇದು ಕೃಷ್ಣನ ಮಾತು, ಯಾರೋ ವ್ಯಕ್ತಿಯ ಮಾತಲ್ಲ, ಯಾರೋ ಪಂಡಿತರ ಮಾತಲ್ಲ, ಪತ್ರಿಜಿಯವರ ಮಾತಲ್ಲ. ಸಾಕ್ಷಾತ್ ಯಾರನ್ನ ಪ್ರತಿಯೊಬ್ಬರು ಹೊಂದಲೇಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಆ ಪರಬ್ರಹ್ಮನ ಬಾಯಿಂದ ಬಂದಂತಹ ಮಾತು. ಪೂಜಾ ಕೋಟಿ ಸಮಂ ಸ್ತೋತ್ರಂ, ಸ್ತೋತ್ರಂ ಕೋಟಿ ಸಮೋ ಜಪಃ, ಜಪ ಕೋಟಿ ಸಮಂ ಧ್ಯಾನಂ, ಧ್ಯಾನ ಕೋಟಿ ಸಮೋಲಯ. ಪೂಜೆ ಅಂತಂದ್ರೇನು? ಷೋಡೋಪಚಾರ ಪೂಜೆಗಳಿಂದ ನಾವು ಮಾಡ್ತಾ ಇರುವಂತಹ ಪೂಜೆ, ವಿಗ್ರಹಾರಾಧನೆ. ಸ್ತೋತ್ರಗಳು ಅಂದ್ರೇನು? ಭಗವಂತನ ನಾಮಸ್ಮರಣೆ ಮಾಡೋದು, ವಿಷ್ಣು ಸಹಸ್ರ ನಾಮಗಳನ್ನ ಹೇಳೋದು, ಲಲಿತಾ ಸಹಸ್ರ ನಾಮಗಳನ್ನ ಹೇಳ್ತಾ ದೊಡ್ಡ ಇವತ್ತು ಬೇಕಾದಷ್ಟು ಸ್ತೋತ್ರಗಳಿದ್ದ. ಇವಾಗಂತೂ ಬುಕ್ಸೇ ಬೇಕು ಅಂತೇನಿಲ್ಲ, ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ PDF ಸಿಗ್ತವೆ. ಆತನ ಗುಣ ಸಂಸ್ಕೃತನೂ ಗೊತ್ತಿರ್ಬೇಕಂತೇನಿಲ್ಲ, ಈಗ ಕನ್ನಡ ಲಿಪಿಯಲ್ಲೇ ಇರ್ತದೆ. ಆತನ ಗುಣಗಾನವನ್ನು ಮಾಡ್ತಾ ಸ್ತುತಿಸೋದೇನೋ ಸ್ತೋತ್ರಗಳು. ಜಪಗಳನ್ನ ಮಾಡ್ತಾರೆ. ಜಪಗಳಲ್ಲೂ ಕೂಡ 3 ರೀತಿಯ ಜಪ ಇರ್ತದೆ. ವಾಚಕ ಜಪ ಅಂದ್ರೇನೋ? ಹೊರಗೆ ಕೇಳಿಸುವಂತೆ ಜೋರಾಗಿ ಹೇಳೋದು, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಇದು ವಾಚಕ ಜಪ. ಕೈಯಲ್ಲಿ ಜಪಮಾನ ಇರ್ತದೆ, ಓಂ ನಮ ಶಿವ, ಅತ್ಲ ನೋಡ್ತಾನೆ, ಇತ್ಲ ನೋಡ್ತಾನೆ, ಆ ಕಡೆ ನೋಡಿ, ಅಲ್ಲೇಡು ಬರ್ತೀನಿ ಅಂತ ಮತ್ತೆ ಓಂ ನಮ ಶಿವಾಯ, ಓಂ ನಮ ಶಿವ. ಇದು ವಾಚಕ ಜಪ. ಉಪಾಂಶವು 2ನೇ ಜಪ, ಅಂದ್ರೆ ಶಬ್ದವು
ಹೊರಗೆ ಬರದ ಹಾಗೆ ಬಾಯಲ್ಲೇ ಒಂದು ನಿಮಿಷ ಒಳಗೆ ಹೇಳ್ಕೊಂತ ಇರಿ, ಪಕ್ಕದವರಿಗೆ ಕೇಳಿಸೋದ ಹಾಗೆ. ಆದ್ರೆ ಅವನಿಗೆ ಮಾತ್ರ ಕೇಳಿಸ್ತಾ ಇರ್ತದೆ. ಇನ್ನೂ ಒಂದು ಜಪ ಇದೆ, ಏನಂದ್ರೆ ಮಾನಸಿಕ ಜಪ. ಅಂದ್ರೆ ಮನಸ್ಸಿನೊಳಗೆ ಸುಮ್ಮನೆ ಕೂತ್ಕೊಂಡು ಮನಸ್ಸಿನೊಳಗೆ ಜಪ ಮಾಡುದು. ಇದು 3 ರೀತಿಯ ಜಪಗಳು ಮನನ ಮಾಡುವುದು. ವಾಚ ಜಪಕ್ಕಿಂತ, ಉಪಾಂಶ ಜಪಕ್ಕಿಂತ ಮಾನಸಿಕ ಜಪ ಅನೇಕ ತರಹದ ಫಲಿತಾಂಶವನ್ನು ಕೊಡ್ತದೆ. ಆದರೆ ಧ್ಯಾನ ಎನ್ನುವುದು ಪೂಜೆ, ಸ್ತೋತ್ರ, ಜಪಗಳಿಗಿಂತಲೂ ಉತ್ಕೃಷ್ಟವಾದದ್ದು. ಉತ್ಕೃಷ್ಟವಾದದ್ದು ಧ್ಯಾನ ಎಂದರೆ ಕರ್ಮಗಳನ್ನು ಆಚರಿಸುವುದಲ್ಲ. ಧ್ಯಾನ ಅಂದ್ರೇನೋ ಕರ್ಮ ಮಾಡೋದಿಲ್ಲ. ಕರ್ಮ ಅಂದ್ರೇನು? ಕಾಯ ವಾಚ ಮನಸ. ಕಾಯ ದೇಹವು ಸುಮ್ಮನೆ ಕೂತಿರ್ತದೆ, ವಾಚ ಮನಸ್ಸು ಬಾಯಿ ಕೂಡ ಸುಮ್ಮನೆ ಇರ್ತದೆ, ಮನಸ್ಸು ಕೂಡ ಶೂನ್ಯವಾಗಿರ್ತದೆ. ಈ ಮೂರೂ ಕೂಡ ಸ್ತಬ್ಧವಾದ ಸ್ಥಿತಿಯೇ ಧ್ಯಾನ ಸ್ಥಿತಿ. ಅಂದ್ರೆ ಮನಸ್ಸನ್ನ ನಿರ್ವಿಷಯವಾಗಿ ಮಾಡಬೇಕು. ನಿರ್ವಿಷಯ, ಯಾವ ವಿಷಯ ನಿರ್ವಿಷಯಂ ಮನಃ. ಧ್ಯಾನಂ ನಿರ್ವಿಷಯಂ ಮನಃ. ಮನಸ್ಸಿನಲ್ಲಿ ಯಾವ ವಿಷಯವೂ ಇಲ್ಲದೆ ಇರುವ ಸ್ಥಿತಿಯೇ ನಿರ್ವಿಷಯ. ಅದೇ ನಿಜವಾದ ಧ್ಯಾನ. ಮನಸ್ಸು ಅಂದರೆ ಆಲೋಚನೆಗಳೇ. ಆದರೆ ಎಲ್ಲ ಆಲೋಚನೆಗಳಿಗೂ ನಾನು ಎನ್ನುವುದು ಮೊಟ್ಟ ಮೊದಲನೆಯ ಬಾಗಿಲು. ಅನಂತರ ಈ ನಾನು ಅನ್ನುವ ಹಿಡಿದುಕೊಂಡರೆ ನಾನು ತನ್ನ ಮೂಲವಾದ ದುಃಖರಹಿತ ಆನಂದ ರೂಪವಾದ ಆತ್ಮದೊಳಗೆ ತೆಗೆದುಕೊಂಡು ಅದೃಶ್ಯವಾಗ್ತದೆ. ಆತ್ಮ ಸಾಕ್ಷಾತ್ಕಾರ ಲಭಿಸ್ತದೆ. ಮನೋಲಯವೇ ಮೋಕ್ಷ. ಮನೋಲಯವೇ ಮೋಕ್ಷ. ಧ್ಯಾನ ಸಾಧನೆಗೆ ಉಪಕ್ರಮಿಸಿದ ಧ್ಯಾನಿಯು ಮೊದಲು ಅಂತರ್ಮುಖನಾಗಬೇಕು. ಅಂತರ್ದೃಷ್ಟಿ ಭ್ರೂಮಧ್ಯದಲ್ಲಿ ನಿಲ್ತದೆ. ಶ್ವಾಸವನ್ನು ಗಮನಿಸುತ್ತಾ ಇರಬೇಕು. ಶ್ವಾಸ ಸಹ ನಾಸಿಕಾಗ್ರದಲ್ಲಿಯೇ ಇರಬೇಕು. ಅಂದರೆ ಭ್ರೂಮಧ್ಯದಲ್ಲಿಯೇ ಲಯವಾಗ್ತದೆ. ಅಂದರೆ ಇಲ್ಲಿಯೇ ಲಯವಾಗಬೇಕು. ಅಲ್ಲಿಯೇ ಆಲೋಚನಾ ರಹಿತವಾದ ಮನಸ್ಸನ್ನ ಕೂಡ ಲೀನ ಮಾಡಿ ಧ್ಯಾನ ಸಾಧನೆಯನ್ನು ಮುಂದುವರಿಸಬೇಕು. ಆತ್ಮ ಸಾಕ್ಷಾತ್ಕಾರವನ್ನ ಹೊಂದಬೇಕು. ಅಂತಂದ್ರೆ ಇದರ ಅರ್ಥ ಪೂಜಾ ಕೋಟಿ ಸಮಂ ಸ್ತೋತ್ರ. ನೀವು ಕೋಟಿ ಪೂಜೆ ಮಾಡುವುದು ಒಂದು ಸ್ತೋತ್ರಕ್ಕೆ ಸಮ. ಒಂದು ಸ್ತೋತ್ರ ಮಾಡುವುದು, ಕೋಟಿ ಸ್ತೋತ್ರ ಮಾಡುವುದು ಒಂದು ಜಪಕ್ಕೆ ಸಮ. ನೀವು ಕೋಟಿ ಜಪ ಮಾಡುವುದು ಒಂದು ಧ್ಯಾನಕ್ಕೆ ಸಮ. ಅಂತಂದ್ರೆ ಅದರ ಅರ್ಥ ನೀವು ಒಂದು ಸ್ತೋತ್ರ ಹೇಳೋದು ಒಂದೇ, ಕೋಟಿ ಪೂಜೆಗಳನ್ನು ಮಾಡುವುದು ಒಂದೇ. ನೀವು ಒಂದೇ ಒಂದು ಮಂತ್ರ ಜಪ ಮಾಡೋದು ಒಂದೇ, ಕೋಟಿ ಸ್ತೋತ್ರಗಳನ್ನು ಹೇಳೋದು ಒಂದೇ. ಒಮ್ಮೆ ಒಂದು ಧ್ಯಾನ ಮಾಡೋದು ಒಂದೇ, ನೀವಿಂತ ಕೋಟಿ ಮಂತ್ರಗಳನ್ನ ಕೋಟಿ ಜಪ ಮಾಡುವುದು ಒಂದೇ. ಅಂದ್ರೆ ಈ ಅಷ್ಟು ಶಕ್ತಿ ಮತ್ತೆ ಉನ್ನತ ಸ್ಥಿತಿಯಲ್ಲಿರುವಂಥದ್ದು ಧ್ಯಾನ. ಹಾಗಾಗಿ ಪೂಜಾ ಕೋಟಿ ಸಮಂ ಸ್ತೋತ್ರಂ, ಸ್ತೋತ್ರಂ ಕೋಟಿ ಸಮೋ ಜಪಃ, ಜಪಕೋಟಿ ಸಮಂ ಧ್ಯಾನಂ, ಧ್ಯಾನ ಕೋಟಿ ಸಮೋ ಲಯಃ. ಹಾಗಾಗಿ ನಾವೆಲ್ಲರೂ ಆ ಧ್ಯಾನ ಮಾರ್ಗವನ್ನ ಅನುಸರಿಸಬೇಕು. ಎಲ್ಲರಿಗೂ ಅಜ್ಞಾನದಲ್ಲಿರುವವರಿಗೆ ಆ ಜ್ಞಾನ ಮಾರ್ಗದ ನಿಜವಾದ ಆಧ್ಯಾತ್ಮ ಸಾಧನೆಯ ಮೂಲವನ್ನು ಹೇಳಬೇಕು. ಹಾಗಾಗಿ ನಿರ್ಮಲಂ ತಂ ವಿಜಾನಿಯಾತ್ ಷಢೂರ್ಮಿ ರಹಿತಂ ಶಿವಂ ಪ್ರಭಾಶೂನ್ಯಂ ಮನಶೂನ್ಯಂ ಬುದ್ಧಿಶೂನ್ಯಂ ನಿರಾಮಯಂ. ಮನಸ್ಸು ಬುದ್ಧಿ ಅಹಂಕಾರಗಳನ್ನು ಇಲ್ಲದೆ ಇರುವಂತೆ ಮಾಡಿಕೊಂಡು ಆರೋಗ್ಯಕರವಾದ ಸಮಾಧಿ ಸ್ಥಿತಿಯಲ್ಲಿ 5 ವಿಧಗಳಾದ ಮಲಗಳನ್ನ ಗೆದ್ದು 5 ವಿಧವಾದ ಗುಣಗಳನ್ನ ಸಂಪಾದನೆ ಮಾಡಿ ಷಡ್ಗುಣಗಳು 6 ಷಡ್ಗುಣಗಳು ಇಲ್ಲದ ಸ್ಥಿತಿಯನ್ನು ತಲುಪಬೇಕು. ಆಗ ಪ್ರತಿಯೊಂದು ಆತ್ಮವು ಸರ್ವಾತ್ಮನೇ ಆಗ್ತಾನೆ. ಯಾರು ಆ ಸ್ಥಿತಿಯನ್ನು ತಲುಪಿದ ಅವನು ಸರ್ವಾತ್ಮನಾಗ್ತಾನೆ. ಏನು ಆ 5 ಮಲಗಳು? ಆ 5 ಮಲಗಳನ್ನು ಗೆಲ್ಲಬೇಕು ಅಂತಂದ್ರೆ 5 ದೋಷಗಳು. ಆ 5 ದೋಷಗಳನ್ನ ಗೆದ್ದು 5 ಗುಣಗಳನ್ನ ನಮ್ಮಲ್ಲಿ ಅಳವಡಿಸಿಕೊಂಡಿವಿ ಅಂತಾದರೆ ಪ್ರತಿಯೊಬ್ಬ ಆತ್ಮನು ಸರ್ವಾತ್ಮನೇ ಆಗುತ್ತಾನೆ. ಅನಾದಿ ಸರ್ವ ಪ್ರಾಣಗಳ ಅಂತರ್ಯಾಮಿಯಾಗಿ ಶಾಸಿಸುತ್ತಾ ಸರ್ವ ನಿಯಂತ್ರಕ, ಅಣುವಿಗಿಂತ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರುವುದು. ಅಂದರೆ ಪೋಷಣೆ ಮಾಡುವ ಸರ್ವಭರ್ತ, ಊಹಿಸಲು ಶಕ್ಯವಾಗದಂತಹ ಅಗಮ್ಯ ಗೋಚರನು, ಸೂರ್ಯನಂತೆ ತೇಜಸ್ಸು ಹೊಂದಿರುವ ಪ್ರಕಾಶತ್ವ, ಅವಿದ್ಯೆಗೆ ಅತೀತವಾದ ಸರ್ವಜ್ಞಾನಿಯಾಗಿರುವಂತಹ ಸರ್ವಾತ್ಮನನ್ನು ತಿಳಿದುಕೊಳ್ಳಲೇಬೇಕು. ಸರ್ವಾತ್ಮನನ್ನು ತಿಳಿದುಕೊಳ್ಳಬೇಕೆಂಬ ಜ್ಞಾನವನ್ನ ತಿಳಿಸಿಕೊಡುವವನಾಗಬೇಕು. ಮೊದಲು ಅಜ್ಞಾನವನ್ನು ದೂರ ಮಾಡಬೇಕು. ಏನು ಅಜ್ಞಾನ ಅಂದ್ರೆ ಆ ದೇವರನ್ನ ಪಡಿಬೇಕು ಅನ್ನುವ ಸಾಮಾನ್ಯ ಜ್ಞಾನವೂ ಇಲ್ಲದೆ ಪ್ರಾಣಿಗಳ ಹಾಗೆ ಬದುಕ್ತಾ ಇರ್ತಾರೆ. ಅದು ದೊಡ್ಡ ಅಜ್ಞಾನ, ಅದು ದೋಷ.
ಆ ಆ ದೋಷವನ್ನ ಬಿಡಬೇಕು ಮುಂದೆ. ಬಿಟ್ಟು ದೇವರು ಬೇಕು, ಆ ಸರ್ವಾತ್ಮನ ತಿಳಿದುಕೊಳ್ಳಬೇಕು ಅನ್ನುವ ಜ್ಞಾನ ಬರಬೇಕು. ಅದು ಮೊದಲನೇ ಗುಣ. ಅವನ ಅರಿವೂ ಇಲ್ಲದೆ ಬದುಕುವುದು ಅದು ಮೊದಲನೇ ದೋಷ. ವೇದಾಂತ ವಿಷಯದಲ್ಲಿ ಬುದ್ಧಿಯನ್ನ ಯಾವ ಕಡೆಯೂ ತಿರುಗದಂತೆ ಮಾಡುವುದೇ ಕಾರ್ಮಿಕ ಫಲ. ಕಾರ್ಮಿಕ ಫಲ ಅಂದ್ರೆ ಹೋಗ್ತಾ ಇರೋದು ಆರಂಭಿಕ ಶೋರರು ಅಂತ ಹೇಳ್ತಾರೆ. ಅಂದ್ರೆ ಯಾರೋ ಹೇಳಿದ್ರು, ಹೇಳಿದ ತಕ್ಷಣ ಒಂದು ವಾರ ಮಾಡಿದ, ಒಂದು ವಾರ ಮಾಡಿದ, 15 ದಿವಸ ಮಾಡಿದ, ಆಮೇಲೆ ಭಾರಿ ಉತ್ಸಾಹದಿಂದ ಮಾಡಿದ. ಏನು ಬೆಳಗ್ಗೆ ಎದ್ದು ಮಾಡೋದೇನು, ಅದು ಮಾಡೋದು, ಇದು ಮಾಡೋದು ಎಲ್ಲ ಮಾಡಿದ. ಎಲ್ಲಿವರೆಗೆ ಆ ಉತ್ಸಾಹ ಇರುವವರಿಗೆ. ಆಮೇಲೆ ಮತ್ತೆ ಇನ್ಯಾರೋ ಇನ್ನೊಂದೇನೋ ಹೇಳಿದ್ರು, ಅದನ್ನ ಮಾಡಕ್ ಶುರು ಮಾಡಿದ. ಅದೆಲ್ಲ ಆಗೋದಲ್ಲ ಹೋಗೋದಲ್ಲ ಅಂತ ಇನ್ಯಾರೋ ಹೇಳಿದ, ಅಥವಾ ಇವನಿಗೆ ಅನಿಸ್ತು. ಹೀಗೆ ಅದರಲ್ಲಿ ಡೈವರ್ಟ್ ಆಗಬಾರ್ದು. ವೇದಾಂತ ವಿಷಯದಲ್ಲಿ ಬುದ್ಧಿಯನ್ನ ಯಾವ ಕಡೆಯೂ ತಿರುಗದಂತೆ ಒಂದು ಕಡೆ ಗಮನ ಇಡಬೇಕು, ನಿಶ್ಚಲವಾಗಿರಬೇಕು. ಮೂರನೇದು, ಸರ್ವಾತ್ಮನು ತಿಳಿದುಕೊಳ್ಳಬೇಕೆಂಬ ಕೋರಿಕೆಯನ್ನು ಯಾವಾಗಲೂ ಉಂಟಾಗದಂತೆ ಮಾಡುವುದು ಯಾವುದು? ಮಾಯೆ ಕಮಲ. ಈ ಮಾಯೆ ಎನ್ನುವುದು ಮಧ್ಯೆ ಮಧ್ಯೆ ಬಂದು ಅವನ ಡಿಸ್ಟರ್ಬ್ ಮಾಡ್ತಾ ಇರ್ತದೆ. ಮಾಯೆ ಅಷ್ಟು ಸುಲಭ ಬಿಡೋದಿಲ್ಲ ಅಲ್ವಾ? ಈ ಯಾವ್ದಾದ್ರು ಸೀರಿಯಲ್ ನೋಡ್ತಾ ಇರ್ತೀರಿ, ಸಿನಿಮಾ ನೋಡ್ತಾ ಇರ್ತೀರಿ, ಇನ್ನೇನ್ ಬಹಳ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ತೀರಿ. ಇನ್ನೇನು ಅವ್ಳು ತಂದು ಚಾಕು ಹಾಕಿಲ್ಲ ಅನ್ನುವಾಗ ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಇನ್ನೇನು ಅದು ಕಾಯ್ಬೇಕು ನೀವು. ಏನು ತಡಿ ಏನೋ ಆಗ್ತದೆ ಅಂತ ನೋಡುವಾಗ್ಲೇನೆ ತೆಗೆದೇ ಬಿಟ್ರು, ಅಡ್ವರ್ಟೈಸ್ಮೆಂಟ್ ಬಂದೇ ಬಿಡ್ತದೆ ಅಲ್ವಾ? ಅದೇ ರೀತಿ ಈ ದಾರಿಯಲ್ಲೂ ಕೂಡ ಹೋಗುವಾಗ ಬೇಕು ಅಂತಲೇ ಬಂದು ಮಾಯೆ ನಮ್ಮನ್ನ ಡೈವರ್ಟ್ ಮಾಡ್ತಾ ಇರ್ತದೆ, ಡಿಸ್ಟರ್ಬ್ ಮಾಡ್ತಾ ಇರ್ತದೆ. ಆ ಮಾಯೆಯನ್ನ ಗೆಲ್ಲಬೇಕು. ಪಾಪ ಕಾರ್ಯಗಳನ್ನ ಮಾಡಿಸುವುದು ಮಾಯೆ. ಅದು ಮಾಯೆಯ ಅಮಲು. ಆ ಅಮಲಿನಲ್ಲಿ ಯಾವಾಗ ಬಿಡ್ತಾನೆ, ಮಾಯೆಯೊಳಗೆ ಒಳಗಾಗ್ತಾನೆ, ಆಗ ಅವನಲ್ಲಿ ಪಾಪ ಕಾರ್ಯಗಳು ಶುರುವಾಗ್ತದೆ. 5ನೇದು ಯಾವುದು? ಸರ್ವಾತ್ಮನಿಗಿಂತ ಬೇರೆಯಾಗಿರುವುದೇ ನಿತ್ಯವೂ ಸತ್ಯವೂ ಎನಿಸುವಂತೆ ಮಾಡುವುದೇ ತಿರೋಧನ ಮಲ. ಅಂದ್ರೆ ಆ ಸರ್ವಾತ್ಮನಿಗಿಂತಲೂ ಇನ್ನೊಂದಿಲ್ಲ ಅನ್ನುವುದು ಜ್ಞಾನ. ಆದ್ರೆ ಅವನಿಗಿಂತಲೂ ಬೇರೆ ಇನ್ನು ಯಾವುದೋ ಇದೆ ಅಂತ ಕೆಲವರು ಹುಡುಕ್ತಾರೆ. ಅದು ದೊಡ್ಡ ಅಜ್ಞಾನ, ಅದು ಒಂದು ಮಲ ದೋಷವೇ ಅಲ್ಲ. ಆ ಒಂದು ಅತಿ ಬುದ್ಧಿವಂತಿಕೆಯೂ ಕೂಡ ನಮಗೆ ಬರಲಿಕ್ಕೆ ಅವಕಾಶ ಕೊಡಬಾರದು. ಹಾಗಾಗಿ 6 ಷಡ್ಗುಣಗಳು: ಜನನ, ಮರಣ, ಹಸಿವೆ, ಬಾಯಾರಿಕೆ, ಸುಖ ದುಃಖಗಳು. ಜನನ ಮರಣ ಅನ್ನುವುದು ಈ ಶರೀರದ ಧರ್ಮ. ಶರೀರದ ಧರ್ಮ ಯಾವುದು? ಶರೀರ ಅನ್ನುವುದು ಒಂದು ದಿನ ಹುಟ್ಟಿದೆ, ಜನನ. ಹುಟ್ಟಿದ ಶರೀರಕ್ಕೆ ಒಂದು ದಿನ ಸಾವು ಅನ್ನೋದು ಖಚಿತ. ಅದೇ ಮರಣ, ಅದು ಅದರ ಧರ್ಮ. ಅದು ಶರೀರಕ್ಕೆ ಇರುವ ಧರ್ಮ, ಶರೀರ ಧರ್ಮ. ಜನನ ಮರಣ ಅನ್ನೋದು ಸುಖ ದುಃಖಗಳು ಮನೋಧರ್ಮ. ಮನಸ್ಸಿನ ಧರ್ಮ ಯಾವುದು? ಸುಖ ದುಃಖ. ಆತ್ಮಕ್ಕೆ ಸುಖ ದುಃಖ ಇಲ್ಲ, ಮನಸ್ಸಿಗೆ ಇರುವುದು, ಅದು ಅದರ ಧರ್ಮ. ಅದು ಹೌದಾ? ನಮ್ಮ ಮನಸ್ಸು ಹೇಗೆ ಚಿಂತನೆ ಮಾಡ್ತದೋ ಹಾಗೆ ನಮಗೆ ಸುಖ ದುಃಖ ಅನ್ನೋದು ಪ್ರಾಪ್ತವಾಗ್ತದೆ. ಕೆಲವರಿಗೆ ಸುಖ ಸಿಕ್ಕಿದ್ದು ಕೆಲವರಿಗೆ ದುಃಖ ಉಂಟಾಗಬಹುದು. ಒಂದೇ ಘಟನೆ 10 ಜನರಿಗೆ 10 ರೂಪದಲ್ಲಿ ಕಾಣಿಸ್ತದೆ. ಯಾರೋ ಒಬ್ಬ ರೋಡಲ್ಲಿ ಹೋಗ್ತಾ ಇರ್ತಾನೆ, ಗಾಡಿ ಪಂಚರ್ ಆಗ್ಬಿಡ್ತದೆ, ಬಹಳ ಬೇಜಾರಾಯ್ತು. ಸ್ವಲ್ಪ ದೂರದಲ್ಲಿ ಒಂದು ಗ್ಯಾರೇಜ್ ಇರ್ತದೆ, ಅವನಿಗೆ ಖುಷಿ ಆಯ್ತು. ಯಾಕೆಂದ್ರೆ ಅವನಿಗೆ ಒಂದು ಕೆಲಸ ಸಿಕ್ತು ಅಲ್ವಾ? ಪಾಪ ಅವನು ಕಾಯ್ತಾ ಇದ್ದ, ಏನಪ್ಪ ಒಂದು ಗಾಡಿನೂ ಬರ್ತಾ ಇಲ್ಲ, ಪಂಚರ್ ಆಗ್ತಿಲ್ಲ, ಏನಿಲ್ಲ. ಘಟನೆ ಇವನಿಗೆ ದುಃಖ ಆಯ್ತು, ಅವನಿಗೆ ಖುಷಿ ಆಯ್ತು. ತುಂಬಾ ಚಳಿಗಾಲ ಬಂತು. ದಪ್ಪ ರಗ್ ತಗೊಂಡು ಬೆಡ್ಶೀಟ್ ತಗೊಂಡು ಹಿಂಗೆ ಸುತ್ತಕೊಂಡು ಹೊಚ್ಕೊಂಡು ಕುತ್ಕೊಂತೀರಿ ಅಲ್ವಾ? ಅದರಿಂದ ಖುಷಿ ಸಿಗ್ತಾ ಇದೆ. ಅದೇ ಬೇಸಿಗೆ ಬಂತು, ಫ್ಯಾನ್ ಹೋಗಿದೆ, ಕರೆಂಟ್ ಇಲ್ಲ, ಫ್ಯಾನ್ ಇಲ್ಲ. ಅದನ್ನು ಹೊತ್ಕೊಂತೀರಾ ನೀವು? ಇಲ್ಲ. ಅದನ್ನು ಹೊತ್ಕೊಂಡ್ರೆ ಅದರಿಂದಲೇ ಕಷ್ಟ ಆಗ್ತದೆ. ವಸ್ತುವಿನಿಂದ ನಿಮಗೆ ಸುಖ ದುಃಖ ಸಿಗ್ತಾ ಇಲ್ಲ, ಮನಸ್ಸಿನಿಂದ ಅಲ್ವಾ? ಒಳ್ಳೆ ಚಳಿ ಗಡಗಡ ನಡುತ್ತಾ ಇದ್ದೀರಿ, ಯಾರೋ ಒಬ್ಬ ಕೋಲ್ಡ್ ವಾಟರ್ ಏನೋ ಒಂದು ತಂದು ಕೊಟ್ರು, ಅವಾಗ ಕುಡಿತೀರಾ? ಯಾವಾಗ ಬಿಸಿ 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 ಕೇಳ್ತೀರಿ. ಅದನ್ನೇ ಒಳ್ಳೆ ಶಕೆ ಬಿಸಿಲು ಮಧ್ಯಾಹ್ನ ಟೈಮಲ್ಲಿ ಹೊರಗಡೆಯಿಂದ ಬಂದು ಕುದೀರಿ, ಯಾರೋ ಒಬ್ಬ ತಣ್ಣನ ಮಜ್ಜಿಗೆ ಕೊಟ್ರು, ಬಿಡ್ತೀರಾ? ಅವಾಗ ದೇವ್ರು ಬಂದಂಗೆ ಮುಂದೆಪ್ಪ, ನಿನ್ನ ಹೊಟ್ಟೆ ತಣ್ಣಗಿರಲಿ ಅಂತ ಅದನ್ನ ಕುಡಿತೀರಿ. ಅಂದ್ರೆ ಅದೇ ಚಳಿಗಾಲದಲ್ಲಿ ತಂದು ಕೊಟ್ರೆ ಅದನ್ನ ವಸ್ತು ಅದೇ. ಮನಸ್ಸಿನ ಭಾವ ನಿಮಗೆ ಸುಖ ದುಃಖವನ್ನು ಉಂಟು ಮಾಡ್ತಾ ಇರೋದು ಮನಸ್ಸಿನ ಭಾವ ಅಲ್ವಾ? ಹಾಗೆ ಮನಸ್ಸು ಹೇಗೆ ಚಿಂತನೆ ಮಾಡ್ತದೆ? ಯಾರೋ ಬೈದ್ರು, ಯಾರೋ ಏನೋ ಹೇಳಿದ್ರು,
ಅದನ್ನ ನಾವು ಹೇಗೆ ತಗೊಳ್ತೀವಿ ಅನ್ನೋದ್ರ ಮೇಲೆ ಅದು ನಮಗೆ ಸುಖ ದುಃಖವನ್ನು ಉಂಟು ಮಾಡ್ತದೆ ಅಲ್ವಾ. ಎಲ್ಲದರ ನಿರ್ಮಾತೃ ಯಾರು? ನಮ್ಮ ಮನಸ್ಸು. ನಮ್ಮ ಮನಸ್ಸು. ಎಲ್ಲೋ ಒಂದು ಆಕ್ಸಿಡೆಂಟ್ ಆಯ್ತು, ಎಲ್ಲೋ ಒಂದು ಆಕ್ಸಿಡೆಂಟ್ ಆಯ್ತು, ಯಾರೋ ಬಂದು ಹೇಳಿದ್ರು ಅಲ್ಲಿ ಯಾವ್ದು ಪಾಪ ಸ್ಕೂಲ್ ಹುಡುಗ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಪಾಪ ಸ್ಪಾಟ್ ಡೆತ್, ಅಲ್ಲೇ ಸತ್ತೋಗ್ಬಿಟ್ಟಿದೆ ಪಾಪ. ಬಹಳ ಅದನ್ನೇನು ನೋಡಕ್ ಆಗ್ತಾ ಇಲ್ಲ, ಬಹಳ ಭಯಾನಕ. ಏನು ಅದ್ರ ಮೇಲೆ ಬಸ್ ಹರಿದು ಹೋಗ್ಬಿಟ್ಟಿದೆ, ಪೂರ್ತಿ ಏನು ಗುರುತಿಸಕ್ಕಾಗದೇ ಇರೋ ಸ್ಥಿತಿಯಲ್ಲಿದೆ ಅಲ್ವಾ. ಕೇರಿಲೆಲ್ಲ ವಿಷಯ ಬಂತು, ಇವರಿಗೂ ಗೊತ್ತಾಯ್ತು ಪಾಪ ಹೆಣ್ಮಗಳಿಗೆ. ಹೌದಾ, ಅಯ್ಯೋ ಪಾಪ ನೋಡಿ ಯಾರ್ದೆ ಮಗ ನೀನು, ಆ ಪಾಪ ಶಾಲೆಗೆ ಹೋಗೋ ಹುಡುಗ, ಹೀಗಾಗ್ಬಾರ್ದಿತ್ತು ಅಂತ ಹೇಳಿ ಬೇಜಾರಾಗ್ತದಲ್ವಾ. ಒಂದಿಟ್ಟು ಹೊತ್ತು ಅಲ್ಲೆಲ್ಲ ಅವ್ರವ್ರೇ ನಿಂತ್ಕೊಂಡು ಮಾತಾಡ್ತಾರೆ, ಕೆಲವ್ರು ಹೋಗಿ ನೋಡ್ಕೊಂಡು ಬರೋರು ನೋಡ್ಕೊಂಡು ಬರ್ತಾರೆ. ಆರಾಮ ಅಷ್ಟಕ್ಕೆ ವಿಷಯ ಮುಗೀತು. ಒಂದ್ 5 ನಿಮಿಷ ಆಯ್ತು, ಒಳಗಡೆ ಹೋದ್ವಿ, ಕೆಲಸ ಮಾಡ್ತಾ ಇದ್ವಿ. ಯಾರೋ ಬಂದ್ರು, ಯಾರೋ ಬಂದು, ನಿಮ್ದು ಅದ್ಯಾವ್ದು ಕಾವೇರಿ ಸ್ಕೂಲ್ ಅಲ್ವಾ? ಹೌದು ಕಾವೇರಿ ಸ್ಕೂಲ್, ನಿಮ್ ಮಗನು ಅಲ್ಲಿಗೆ ಹೋಗೋದಲ್ಲ? ಹೌದು. ಆ ಹುಡುಗಂದು ಅದೇ ತರ ಯೂನಿಫಾರ್ಮ್ ಇತ್ತು. ಇವಳ ಮಗನ ಹೋಗಿದ್ದಾನೆ. ಸ್ವಲ್ಪ ಯಾಕೋ ಮನಸ್ಸು ಡವ ಡವ ಅನ್ನಕಡಿತು. ಮೊದ್ಲಿಗಿದ್ದ ಭಾವ ಇರ್ಲಿಲ್ಲ, ಈಗ ಜೋರು ಮನಸ್ಸು, ಜೋರು ಎದೆ ಜೋರು ಬಡ್ಕೊಳಕ್ ಶುರು ಮಾಡುತ್ತೆ. ಇನ್ನೊಂದ್ ಸ್ವಲ್ಪ ಹೊತ್ತು ಇನ್ನೂ ಒಬ್ಬ ಯಾರೋ ಬಂದ, ಯಾಕೋ ನಿಮ್ ಹುಡುಗನಿಗೇನೆ ಕಾಣ್ತಾ ಇದ್ದ ಅವ. ಒಂದ್ಸರಿ ಯಾವ್ದಕ್ಕೂ ಹೋಗಿ ನೋಡ್ಕೊಂಡು ಮುಗಿದು ಹೋಯ್ತೀವಿ. ತಲೆ ತಿರುಗಿ ಅಲ್ಲೇ ಬಿದ್ದು ಕೈ ಕಾಲೆಲ್ಲ ಶೇಕ್ ಆಗ್ಲಿಕ್ಕೆ ಶುರು ಮಾಡ್ತು, ಲಬ 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 ಇಲ್ಲೇ ಅಳ್ಲಿಕ್ಕೆ ಶುರು ಮಾಡಿ. ಇನ್ನೂ ಗೊತ್ತಾಗಿಲ್ಲ ಅದೇ ಮಗ ಅನ್ನೋದು ಗೊತ್ತಾಗಿಲ್ಲ, ಆದ್ರೆ ಯಾರೋ ಬಂದು ಹೇಳಿದ್ರು ನಿಮ್ ಮಗನೇ ತರ ಕಾಣಿಸ್ತಾ ಇಲ್ಲ, ಹೋಗಿ ನೋಡ್ಕೊ ಬರ್ರಿ. ಜೋರು ಅಳ್ತಾ ಎಲ್ತಾ ಬೀಳ್ತಾ ಪ್ರಜ್ಞೆ ತಪ್ಪಿ ಎದ್ನೋ ಬಿದ್ನೋ ಅಂತ ಓಡ್ ಹೋಗಿ, ಅಷ್ಟೊಳಗನೆ ಜೀವ ಕೈಯಲ್ಲಿರೋಲ್ಲ. ಹೋಗಿ ನೋಡ್ತಾರೆ, ನೋಡೋದ್ರೊಳಗೆ ಅವ್ರ ಮಗ ಅಲ್ಲ. ಮನಸ್ಸು ನಿರಾಳ ಇದೆ. ಅಪ್ಪ ಅಂತ ನನ್ನ ಮಗ. ಅಂದ್ರೆ ಮನಸ್ಸಿನ, ಹೇಗೆ ನಮ್ಮ ಮನಸ್ಸು ನಮ್ಮನ್ನು ಆಟ ಆಡಿಸ್ತಾ ಇದೆ. ಮೊದಲು ಕೇಳಿದ್ದು ಅದೇ ಘಟನೆ, ಯಾರ್ದೋ ಹುಡುಗ ಅಂದಾಗ ಮನಸ್ಸಿನಲ್ಲಿ ಅದು ದುಃಖ ತರಲಿಲ್ಲ, ಈ ಈ ಮಟ್ಟಿಗೆ ದುಃಖ ತರಲಿಲ್ಲ ಅಲ್ವಾ. ಅದೇ ಯಾರೋ ಬಂದು ಹೇಳಿದ್ರು ನಿಮ್ಮ ಸ್ಕೂಲ್ ಇದ್ದಾಗಿದೆ ಅಂತ, ಅವಾಗ ಪೂರ್ತಿ ಆಗ್ಲಿಲ್ಲ, ಎಲ್ಲೋ ಒಂಚೂರು ಡೌಟ್ ಇತ್ತು. ನಿಮ್ಮದೇ ಹುಡುಗ ಅಂತ ಅನ್ಸಿದಾಗ ಅಂದ್ರೆ ಪೂರ್ತಿ ಅದ್ರಲ್ಲಿ ನಾವು ಇನ್ವಾಲ್ವ್ ಆದ್ರೆ ನೋಡಿ, ಎಲ್ಲ ಘಟನೆ ಒಂದೇ, ಆದ್ರೆ ಮನಸ್ಸಿನ ಭಾವ ನಮ್ಮಲ್ಲಿ ಇಷ್ಟೆಲ್ಲ ಬದಲಾವಣೆಗೆ ಕಾರಣ ಆಗ್ತದೆ. ಅಷ್ಟು ಎದ್ನೋ ಬಿದ್ನೋ ಜೀವ ಹೋಯ್ತು ಅಂತ ಹೇಳಿ ಹೊತ್ತು ಪ್ರಜ್ಞೆ ತಪ್ಪಿ, ಲಬ 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 ಕೇರಿ ತುಂಬ ಬಡ್ಕೋ ಅಂತ ಓಡ್ ಹೋಗಿ, ಅಲ್ಲಿ ಹೋಗಿ ನೋಡಿದ ಕೂಡಲೇ ನನ್ನ ಮಗ ಅಲ್ಲ ಅಂದ ಕೂಡಲೇ ಎಲ್ಲ ಸ್ಟಾಪ್ ಆಯ್ತು. ಅಪ್ಪ ಅಂತೂ ನಿರಾಳ ಆಯ್ತು. ಅಂದ್ರೆ ನೋಡಿ, ಮನಸ್ಸು ಎಷ್ಟು ರೀತಿ ನಮ್ಮನ್ನ ಕೆಲಸ ಮಾಡ್ತಾ ಇದೆ, ಎಷ್ಟು ನಮ್ಮನ್ನ ನಿಯಂತ್ರಣ ಮಾಡ್ತಾ ಇದೆ. ಅದು ಅಲ್ಲ ಅಂದ ಕೂಡಲೇ ಮನಸ್ಸು ಇಮ್ಮಿಡಿಯೇಟ್ ಆಗಿ ಏನಾಯ್ತು, ಮ್ಯೂಟ್ ಆಗ್ಬಿಡ್ತು, ಬದಲಾಯ್ತು. ಖುಷಿ ಆಯ್ತು, ಒಳಗೆ ಖುಷಿ ಆಗ್ಲಿ ಶುರು ಮಾಡ, ಅಂತೂ ನನ್ ಮಗ ಅಲ್ವಲ್ಲ. ಅಂದ್ರೆ ಮನಸ್ಸು ಹೇಗೆ ನಮ್ಮನ್ನ ಆಟ ಆಡಿಸ್ತಾನೆ. ಅಂದ್ರೆ ಇದು ಮನಸ್ಸು ನಮಗೆ ಇದನ್ನೆಲ್ಲ ನಾವು ಗಮನಿಸಿಲ್ಲ. ಹಾಗೆ ಸುಖ ದುಃಖ ಅನ್ನೋದು ಮನೋಧರ್ಮ, ಮನಸ್ಸಿನ ಧರ್ಮ. ಅದು ಮನಸ್ಸಿನಲ್ಲಿ ನಾವು ಹೇಗೆ ಯೋಚನೆ ಮಾಡ್ತೇವೆ, ಹೇಗೆ ತಗೊಳ್ತೇವೆ ಅನ್ನೋದ್ರ ಮೇಲೆ ಒಂದು ವಸ್ತು, ಒಂದು ಘಟನೆ, ಒಂದು ಪರಿಸ್ಥಿತಿ, ಒಂದು ಘಟನೆ ನಮಗೆ ಸುಖ ದುಃಖವನ್ನು ಕೊಡ್ತಾ ಇದೆ. ಇನ್ನು ಹಸಿವು, ಬಾಯಾರಿಕೆಗಳು, ಇದು ಪ್ರಾಣ ಧರ್ಮಗಳು. ನಮ್ಮೊಳಗೆ ಪ್ರಾಣ ಶಕ್ತಿ ಇರಬೇಕು ಅಂದ್ರೆ ಏನ್ ಬೇಕು? ಹಸಿವೆ, ನೀರಾಡಿಕೆ ಆಗ್ತಾ ಇರ್ತದೆ. ಆ ಪ್ರಾಣ ಶಕ್ತಿ ಬರೋದೇ ಆಹಾರದಿಂದ. ಇವು ಯಾವುದು ಆತ್ಮದ ಧರ್ಮಗಳಲ್ಲ, ಆತ್ಮಕ್ಕೆ ಸಂಬಂಧಪಟ್ಟ ಧರ್ಮಗಳಲ್ಲ. ನೀವು ಆಹಾರ ಹಾಕ್ಲಿಲ್ಲ ಅಂದ್ರೆ ಆತ್ಮಕ್ಕೇನೋ ನಷ್ಟ ಆಗುತ್ತೆ, ಮತ್ತೆ ಆ ಪ್ರಾಣ ಶಕ್ತಿ ಕಡಿಮೆ ಆಗ್ತದೆ. ಜನನ ಮರಣ ಅನ್ನೋದು ಶರೀರಕ್ಕೆ, ಆತ್ಮಕ್ಕಲ್ಲ. ಸುಖ ದುಃಖ ಅನ್ನೋದು ಮನಸ್ಸಿಗೆ, ಆತ್ಮಕ್ಕಲ್ಲ. ಇದು ಯಾವುದು ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲ, ಆದರೆ ನಿರಂತರವಾಗಿ ನಮ್ಮೊಳಗೆ ನಡೀತಾ ಇದೆ. ಇವು ಯಾವುದು ಆತ್ಮದ ಧರ್ಮಗಳಲ್ಲ. ಈ 6 ಧರ್ಮಗಳು ಇಲ್ಲದ ಷೋಡೋರ್ಮಿರಹಿತನೇ ಪರಮಾತ್ಮ, ಅವನೇ ಸರ್ವಾತ್ಮ. ಹಾಗೆ ನಾವು ಆ ಸರ್ವಾತ್ಮನನ್ನ ನಮ್ಮೊಳಗೆ ತಿಳಿದುಕೊಳ್ಳುವ ನಿರಂತರ ಪ್ರಯತ್ನ ಮಾಡಬೇಕು. ನಿರಂತರ ಪ್ರಯತ್ನ ಆಯ್ತಾ. ನಾವೆಲ್ಲರೂ ಆ ಪ್ರಯತ್ನದಲ್ಲಿ ಇದ್ದೇವೆ. ಅದನ್ನ ನಾವು ಇನ್ನೂ ಇಷ್ಟೇ ಸಾಕಾಗೋದಿಲ್ಲ. ಹೆಚ್ಚು ಹೆಚ್ಚು ಸಾಧನೆ ಮಾಡಬೇಕು. ಹೆಚ್ಚು ಹೆಚ್ಚು ಕಾಯೇನ ವಾಚಾ ಮನಸೇಂದ್ರಿಯೇಣ ಬುದ್ಧ್ಯಾತ್ಮನಾ ಪ್ರಕೃತಿ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.
ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾಸ್ಟರ್ಸ್ ಯಾರಿಗಾದರೂ ಏನಾದರೂ ಡೌಟ್ ಇದ್ರೆ ಆಯಿತಾ, ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಯಾರಿಗಾದರೂ ಏನಾದರೂ ಅನುಭವಗಳಿದ್ರೆ ಶೇರ್ ಮಾಡಿ ಅಲ್ವಾ. ಅಂದ್ರೆ ನಮ್ಮ ಇದರಲ್ಲಿ ಏನಾಗ್ತದೆ ಅಂದ್ರೆ, ನಮ್ಮ ದೇಹಕ್ಕೆ, ನಮ್ಮ ದೈಹಿಕ ದೇಹ ಏನಿದೆ, ಈ ದೇಹಕ್ಕೆ ಅದಕ್ಕೆ ಒಂದು ಲಿಮಿಟ್ ಅನ್ನೋದಿದೆ. ಮತ್ತೆ ಅದಕ್ಕೆ ಒಂದು ಲಿಮಿಟ್ ಇದೆ, ಮತ್ತೆ ಅದರ ಒಂದು ವ್ಯಾಪ್ತಿಯವರೆಗೆ ಮಾತ್ರ ಅದು ವರ್ತನೆ ಮಾಡ್ತದೆ. ಅರ್ಥ? ಉದಾಹರಣೆಗೆ ಈಗ ಕೆಲವರು ಪ್ರಶ್ನೆ ಮಾಡ್ತಾರೆ ನಿಮಗೆ, ಕೆಲವರು ನನಗೆ ಪ್ರಶ್ನೆ ಮಾಡ್ತಾರೆ, ಇಷ್ಟು ವರ್ಷದಿಂದ ಇಷ್ಟು ಸಾಧನೆ ಮಾಡಿದಿರಿ, ನಿಮ್ ಶಕ್ತಿ ಏನು ತೋರಿಸಿರಿ ನನಗೆ. ಇವ್ರಿಗೆ ನಮ್ ಶಕ್ತಿ ತೋರ್ಸಕ್ಕಾಗಿ ನಾವು ಸಾಧನೆ ಮಾಡ್ಬೇಕು. ಕೇಳ್ರಿ, ಏನ್ ಶಕ್ತಿ ತೋರ್ಸು ಅಂದ್ರೆ ಅವ್ರ ಪ್ರಕಾರ ಏನು ಅಂತಂದ್ರೆ, ಅಂದ ತಕ್ಷಣ ಸೃಷ್ಟಿ ಆಗ್ಬೇಕು ಯಾವ್ದೋ ಒಂದು, ಅಲ್ವಾ. ನಾನು ಹಿಂಗ್ ಕಣ್ಮುಚ್ಚಿ ಬಿಡೋದೊಳಗೆ ನಾನು ಮಾಯ ಆಗ್ಬೇಕು ಅಂದ್ರೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಆದರೆ ಅದೆಲ್ಲ ನಾವು ಕಥೆಗಳಲ್ಲಿ, ಪುರಾಣಗಳಲ್ಲಿ ಕೇಳಿರ್ಬೋದು. ಎಲ್ಲೋ ಕೋಟಿ ಒಬ್ಬ ಒಂದು ಇನ್ಸಿಡೆಂಟ್ಗಳನ್ನ ಪವಾಡ ಪುರುಷರ ವಿಷಯದಲ್ಲಿ ಕೇಳಿರ್ಬೋದು. ಪವಾಡ ಅನ್ನೋದು ಕೂಡ ಅದು ಮನಸ್ಸಿಗೆ ಸಂಬಂಧಪಟ್ಟಿದೆ. ಆದ್ರೆ ನಮ್ಮ ದೇಹಕ್ಕೆ, ದೈಹಿಕ ಶರೀರಕ್ಕೆ ದೇವರು ಒಬ್ಬ ಮನುಷ್ಯನಿಗೆ ಸಾಧನೆ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ವ್ಯವಸ್ಥೆಯನ್ನ ಮಾಡಿದ್ದ. ಮತ್ತೆ ಅದು ಪಂಚಭೂತಗಳಿಂದ ನಿರ್ಮಾಣವಾದ. ಆ ಪಂಚಭೂತಗಳ ಮಿತಿಯ ಒಳಗಡೆ ತನ್ನ ಕೆಲಸವನ್ನ ತನ್ನ ಸಾಮರ್ಥ್ಯದಲ್ಲಿ ಅದು ಕೆಲಸ ಮಾಡ್ತದೆ, ಅಲ್ವಾ. ಈಗ ಫ್ಯಾನಿನ ಕೆಲಸ ಏನು? ತಿರುಗೋದು ಅಷ್ಟೇ ಅದ್ರ ಕೆಲಸ. ಅದರಿಂದ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನೀವು, ಅಲ್ವಾ. ಈಗ ವಾಟರ್ ಹೀಟರ್ ಇರ್ತದೆ, ಅದ್ರ ಕೆಲಸ ಏನು? ಬಿಸಿ ಮಾಡೋದೇ ಅದ್ರ ಕೆಲಸ. ಅದನ್ನ ಬಿಟ್ಟು ಅದರಿಂದ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಹಾಗೆ ಈ ದೇಹದಿಂದಲೂ ಕೂಡ ಅದಕ್ಕೆ ತನ್ನ ಒಂದು ಲಿಮಿಟ್ ಅನ್ನೋದಿರ್ತದೆ. ಆ ಲಿಮಿಟಿನಲ್ಲಿ ಮಾತ್ರ ಅದು ವರ್ತನೆಯನ್ನು ಮಾಡ್ತದೆ. ನಮ್ಮ ತಪೋಶಕ್ತಿ ತೋರಿಸೋದು ಹಾಗಲ್ಲ. ನಮ್ಮ ತಪೋಶಕ್ತಿಯನ್ನು ತೋರಿಸೋದು ಹಾಗಲ್ಲ. ಮೊದಲನೇದಾಗಿ ತಪೋಶಕ್ತಿ ಎನ್ನುವುದು ಅಯೋಗ್ಯರಿಗಂತೂ ಅದು ಕಾಣೋದೇ ಇಲ್ಲ. ಯಾರು ಅರ್ಹತೆ ಇರ್ತದೆ, ಒಬ್ಬರ ಶಕ್ತಿಯನ್ನು ಗುರುತಿಸ್ಬೇಕು ಅಂದ್ರೆ ಗುರುತಿಸುವನಲ್ಲೂ ಅರ್ಹತೆ ಇರಬೇಕು. ಅರ್ಹತೆ ಇದ್ರೆ ಮಾತ್ರ ಆ ತೇಜಸ್ಸು, ಆ ಎನರ್ಜಿ ಫೀಲ್ಡ್ ಅನ್ನೋದು ಕಾಣಿಸ್ತದೆ. ಇಲ್ಲ ಅಂದ್ರೆ ಅಲ್ಪ ಸ್ವಲ್ಪನೂ ಮರ್ಯಾದೆ ಕೊಡದೆ ಮಾತಾಡೋರು ಇರ್ತಾರೆ. ಅದ್ರ ಅರ್ಥ ಅವ್ರಿಗೆ ಏನೂ ಗೊತ್ತಿಲ್ಲ, ಅದ್ರ ಬೆಲೆ ಗೊತ್ತಿಲ್ಲ. ಹಾಗೆ ಒಬ್ಬ ವ್ಯಕ್ತಿಯ ತೇಜಸ್ಸನ್ನ ಗುರುತಿಸ್ಬೇಕು ಅಂದ್ರೂ ಕೂಡ ಅರ್ಹತೆ ಇರಬೇಕು. ಅಂದ್ರೆ ಇವನಲ್ಲೂ ಕೂಡ ತಪಸ್ಸು ಇತ್ತು ಅಂದ್ರೆ ಆ ಹೊರಗಿನ ವ್ಯಕ್ತಿಯಲ್ಲಿ, ಆ ಸಾಧಕನಲ್ಲಿರುವ ತಪಸ್ಸು ಕಾಣಿಸ್ಕೊಳ್ತದೆ. ಇಲ್ಲಾಂದ್ರೆ ಕಾಣಲ್ಲ. ಅವನು ಮಾಮೂಲಿ ಸಾಮಾನ್ಯ ಮನುಷ್ಯನ ಹಾಗೆ ಕಾಣಿಸ್ತಾನೆ. ಅದು ಕಾಣಿಸ್ಕೊಳ್ಬೇಕು ಅಂತಲೇ ವೇಷಭೂಷಣ ಹಾಕೋದು. ಕೆಲವರಲ್ಲಿ ಅದು ಕಾಣಿಸಲ್ಲ, ಅಟ್ಲೀಸ್ಟ್ ಆ ಮೂಲಕನಾದ್ರೂ ನನ್ನನ್ನು ಗುರುತಿಸ್ಲಿ ಅಂತ ಹೇಳಿ ವೇಷಭೂಷಣ ಹಾಕೊಳ್ಳೋದು, ದೊಡ್ಡ ನಾಮ ಹಾಕೊಳ್ಳೋದು, 10 ಮಾಲೆ ಹಾಕೊಳ್ಳೋದು. ಅದಕ್ಕೆ ವೇಷಭೂಷಣಗಳನ್ನು ಇವತ್ತು ನೀವು ನೋಡು, ಬೃಹತ್ ಬ್ರಹ್ಮಾಂಡ, ಮತ್ತೇನು ಏನೇನೋ ಕಾರ್ಯಕ್ರಮಗಳೇ ಬರ್ತದ, ನೋಡ್ಬೇಕು ನೀವು ವೇಷಭೂಷಣಗಳನ್ನು. ಅದರಿಂದ ಯಾವ ಸಾಧನೆಯೂ ಅದರಿಂದ ಆಗುದಿಲ್ಲ. ಅದರಿಂದ ಬರುವಂಥದ್ದಲ್ಲ ಸಾಧನೆ. ಸಾಧನೆ ಕೇವಲ ಧ್ಯಾನ ಸಾಧನೆಯಿಂದ, ಜ್ಞಾನ ಮಾರ್ಗದಿಂದ, ಸೇವೆಯಿಂದ ಬರುವಂಥದ್ದೇ ಹೊರತು ನಿಮ್ಮ ವೇಷಭೂಷಣದಿಂದ ಅಲ್ಲ. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅದು ಕೇವಲ ಗುರುತಿಸ್ಲಿಕ್ಕಾಗಿ ಮತ್ತೆ ತೋರ್ಪಡಿಕೆಗಾಗಿ ಇರುವಂಥದ್ದು, ಅಲ್ವಾ. ಚಂದ ಮಾಡಿ ಯೂನಿಫಾರ್ಮ್ ಹಾಕೊಂಡು ಹೋದ ತಕ್ಷಣ ಅವನು ರ್ಯಾಂಕ್ ಬರೋಲ್ಲ, ಅವನಿಗೆ ವಿದ್ಯಾಬುದ್ಧಿ ಬಂದ್ಬಿಡೋಲ್ಲ. ಅದೊಂದು ಡಿಸಿಪ್ಲೈನ್ ಅಷ್ಟೇ. ಇವನು ಸ್ಕೂಲ್ ಹುಡುಗ ಅಲ್ವಾ, ಇವನು ಇಷ್ಟನೇ ತರಗತಿ ಓದ್ತಾ ಇದ್ದಾನೆ, ಇಂಥ ಸ್ಕೂಲಿಗೆ ಸಂಬಂಧಪಟ್ಟವನು, ಮತ್ತೆ ಅವನಲ್ಲಿ ಒಂದು ಡಿಸಿಪ್ಲೈನ್ ಅನ್ನೋದು ಇರಬೇಕು ಅನ್ನುವುದಕ್ಕಷ್ಟೇ ಅದು ಸೀಮಿತ ಹೊರತು ನೀವು 10 ವರ್ಷ ಯೂನಿಫಾರ್ಮ್ ಹಾಕೊಂಡು ಹೋದ ಮಾತ್ರಕ್ಕೆ ನಿಮಗೆ ಆ ಜ್ಞಾನ ಬರೋಲ್ಲ, ಅಲ್ವಾ. ಹಾಗೆ ವೇಷಭೂಷಣ, ನಾಮ, ಇದೆಲ್ಲ ನಮ್ಮಲ್ಲಿ ಆ ಪರಮಾತ್ಮ ಚಿಂತನೆಯನ್ನ ಅರಿವು ಮೂಡಿಸ್ಲಿಕ್ಕೆ, ಅವೇರ್ನೆಸ್ಗೆ ಹೊರತು ಅದರಿಂದ ಒಂದೇ ಒಂದು ಇದು ಕೂಡ ಬರುವಂತದಲ್ಲ, ಅಲ್ವಾ.
ಹ್ಮ್ ಹಾಗೆ ನಾವು ಆಮೇಲೆ ಇನ್ನೊಂದೇನು ಅಂತಂದ್ರೆ ಆ ಶಕ್ತಿ ಮತ್ತೆ ಗೊತ್ತಾಗ್ಬೇಕಲ್ಲ, ಯಾವಾಗ ಗೊತ್ತಾಗೋದು? ಈ ದೇಹದಲ್ಲಿ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಮಾತ್ರ ಆ ಶಕ್ತಿ ಪ್ರಕಟ ಆಗ್ತದೆ. ಉಳಿದ ಶಕ್ತಿ ಇಲ್ಲ ಅಂತಲ್ಲ. ಯಾವಾಗ ಆತ್ಮ ದೇಹದಿಂದ ಹೊರಗಡೆ ಬರ್ತದೆ ಆಗ ಅದರ ನಿಜವಾದ ಶಕ್ತಿ ಪ್ರಕಟವಾಗ್ತದೆ. ಇಷ್ಟು ದಿವಸ ನೀವು ಮಾಡಿದ ಸಾಧನೆ, ಇಷ್ಟು ನಾನು ವರ್ಷದಿಂದ, 2 ವರ್ಷದಿಂದ, 1 ವರ್ಷದಿಂದ, 6 ತಿಂಗಳಿಂದ ನಿದ್ದೆ ಮಾಡದೆ ಸಾಧನೆ ಮಾಡ್ತಾ ಇದ್ದೀನಿ. ಆದ್ರೆ ನನಗೇನು ಆ ಶಕ್ತಿನೇ ಗೊತ್ತಾಗ್ತಾ ಇಲ್ಲಲ್ಲ. ಎಲ್ಲಿ ಹೋಗಿದೆ ನಂದು ಆ ಎನರ್ಜಿ? ಈಗಲೇ ಗೊತ್ತಾಗಲ್ಲ ಅದು. ಯಾವ ಕ್ಷಣದಲ್ಲಿ ಈ ದೇಹದಿಂದ ಆತ್ಮ ಹೊರಗಡೆ ಬರ್ತದಲ್ವಾ, ಆ ಕ್ಷಣದಿಂದ ಗೊತ್ತಾಗ್ತದೆ ಆ ಶಕ್ತಿಯ ಮಹಿಮೆ ಏನು ಅಂತ. ಇಷ್ಟು ಸಾಧನೆ ಮಾಡಿದ ಸಾಧನೆ ಅವತ್ತು ನಿಮಗೆ ಅರ್ಥ ಆಗ್ತದೆ. ಓಹೋ, ನಂದು ಏನೂ ಇರಲಿಲ್ಲ ಅನ್ಕೊಂಡಿದ್ದೆ, ನಾನು ಇಷ್ಟು ಬೆಳೆದಿದ್ದೀನ, ಇಷ್ಟು ಎತ್ತರಕ್ಕೆ ಏರಿದ್ದೀನ. ನಿಮ್ಮ ಆತ್ಮ ಹೊರಗೆ ಬಂದ ಕೂಡಲೇ ದೇವತೆಗಳು, ಮಹಾತ್ಮರು ನಿಮ್ಮನ್ನು ಕಾಯ್ತಾ ಇರ್ತಾರೆ, ಹೊರಗಡೆ ವೆಲ್ಕಮ್ ಮಾಡ್ತಾ ಇರ್ತಾರೆ. ಯಮಧರ್ಮರಾಜ ನಿಮ್ಮನ್ನ ಕಾರಣ ಲೋಕ ಯಮಲೋಕಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ನೋಡಿ ಸ್ವಾಮಿ, ಇವರು ಸಾಮಾನ್ಯ ಮನುಷ್ಯರಲ್ಲ, ಮನುಷ್ಯರಾಗಿದ್ದುಕೊಂಡು ದೇವತೆಗಳಿಗೂ ಕೂಡ ಸಾಧ್ಯವಾಗುವಂತ ಸಾಧನೆ ಮಾಡಿದವರು ಇವರು. ಏನು ನಿಮಿಷ ಅಂತ, ಅನಿಮಿಷ ಅಂತ ಕರೀತಾರೆ. ಅನಿಮಿಷ ಅಂದ್ರೆ ಏನು? ದೇವತೆಗಳು ಕಣ್ಣು ಪಿಣಿಕಿಸೋದಿಲ್ಲ, ಹಿಂಗೆ ಬಿಟ್ಟು ಕಣ್ಣು ಬಿಟ್ಟಾಗೇ ಇರ್ತದೆ. ಅದು ದೇವತೆಗಳ ಸ್ವಭಾವ. ಅಂದ್ರೆ ಅರ್ಥ ಅವ್ರು ಕಣ್ಣು ಮುಚ್ಚಿ ನಿದ್ದೆನೂ ಮಾಡೋಲ್ಲ. ದೇವತೆಗಳು ಮಲಗೋದಿಲ್ಲ. ಮನುಷ್ಯರು ಮಲಗ್ತಾರೆ, ಮಾನ್ಯ ಇರ್ತದೆ. ಇವರು ಮಲಗದೆ ರಾತ್ರಿ ಎಲ್ಲ ಧ್ಯಾನ ಮಾಡ್ತಾರೆ. ಮತ್ತೆ ದೇವತೆಗಳು ಮಾಡುವ ಕೆಲಸ ಇವರು ಮಾಡ್ತಾ ಇದ್ದಾರೆ, ಸಾಧನೆಯನ್ನು. ಇವರು ಸಾಮಾನ್ಯರಲ್ಲ, ಇಷ್ಟು ಸಾಧನೆ ಮಾಡಿದ್ದಾರೆ, ಇಷ್ಟು ಸೇವೆ ಮಾಡಿದ್ದಾರೆ, ಇಷ್ಟು ಧ್ಯಾನ ಪ್ರಚಾರ ಮಾಡಿದ್ದಾರೆ, ಇಷ್ಟು ಆತ್ಮಗಳನ್ನು ಉದ್ಧಾರ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಯಮಧರ್ಮ ಅವನು ಎಲ್ಲ ದೇವಗಣಗಳಿಗೆ ಪರಿಚಯ ಮಾಡಿಸಿಕೊಡ್ತಾನಂತೆ. ಮತ್ತೆ ಮುಂದಿನ ಉನ್ನತ ಲೋಕಕ್ಕೆ ಮುಂದಕ್ಕೆ ಕಳಿಸಿಕೊಡ್ತಾರೆ. ಅಲ್ಲಿ ಎಲ್ಲ ನಿಮ್ಮನ್ನು ಕೊಂಡಾಡ್ತಾರೆ, ಮೇಲಿರುವ ಮಾಸ್ಟರ್ಸ್. ಹೋಗಿ ಎಂತ ಪುಣ್ಯ ಕೆಲಸ ಮಾಡಿ ಬಂದಿದ್ದೀವಿ. ನಮಗೆ ಅಂತ ಅವಕಾಶ ಸಿಗ್ಲಿಲ್ವಲ್ಲ. ನಮಗೂ ಅವಕಾಶ ಸಿಕ್ಕಾಗ ನಾವು ಏನೇನೋ ಎಡವಟ್ಟು ಮಾಡ್ಕೊಂಡು ವಾಪಸ್ ಬಂದ್ವಿ. ನೀವು ಅದನ್ನು ಸಾಧಿಸಿ ಬಂದಿದ್ದೀರಿ ಅಂತ ಹೇಳಿ ಅವರು ಅಪ್ರಿಶಿಯೇಟ್ ಮಾಡ್ತಾರೆ. ಅದು ಸುಮ್ಮನೆ ಸಾಮಾನ್ಯ ಕೆಲಸ ಅಲ್ಲ. ಯಾಕೆಂದ್ರೆ ನೀವು ಇವತ್ತು ನಿಮ್ಮಂತೆಯೇ ಎಷ್ಟೋ ಆತ್ಮಗಳನ್ನ ಉದ್ಧಾರ ಮಾಡಿದ್ದೀವಿ. ಆ ಎಲ್ಲ ಆತ್ಮಗಳು, ನಿಮ್ಮಿಂದ ಯಾವೆಲ್ಲ ಆತ್ಮಗಳು ಉದ್ಧಾರ ಆಗಿದಾವೋ ಆ ಎಲ್ಲ ಮೇಲೆ ಆತ್ಮಗಳು ಬಂದು ನಿಮಗೆ ಕೃತಜ್ಞತೆಗಳನ್ನ ಹೇಳ್ತವೆ. ನಿಮ್ಮ ಋಣ ಹೇಗೆ ತೀರಿಸೋದು? ಇಷ್ಟು ಸಾಧನೆ ಮಾಡಿದ್ದೀರಿ, ಇಷ್ಟು ನಮಗೆ ಸಹಕಾರ ಮಾಡಿದ್ದೀರಿ, ನಿಮ್ಮಿಂದಾಗಿ ನಾವು ಇವತ್ತು ಈ ಹಂತದಲ್ಲಿದ್ದೇವೆ ಅಂತ ಹೇಳಿ ಆತ್ಮಗಳು ಕೃತಜ್ಞತೆಗಳನ್ನ ತಿಳಿಸ್ತವೆ. ಅದೆಲ್ಲ ಕಣ್ಣಿಗೆ ಕಾಣದ ಸತ್ಯ. ನಾವು ಏನ್ ಮಾಡ್ತೀವಿ, ನಮ್ಮ ಸುತ್ತಲೂ ನಡೆಯುವ ನಮ್ಮ ಇವತ್ತಿನ ಮಾಯ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅದನ್ನ ಮಾತ್ರ ಗುರುತಿಸಿ ಅದೇ ನಮ್ಮ ಧ್ಯಾನದ ಅನುಭವ ಅಂತ ತಿಳ್ಕೊಳ್ತೀವಿ. ಅಷ್ಟೇ ನಮ್ಮ ಸಾಧನೆ ಅಂತ ತಿಳ್ಕೊಂಡು ನಮಗೆ ನಾವೇ ಹತಾಶೆ ಆಗ್ತೀವಿ. ಅಥವಾ ಯಾರಾದ್ರೂ ಬಂದು ಪ್ರಶ್ನೆ ಮಾಡಿದಾಗ ನಮ್ಮಲ್ಲಿ ಹೌದಲ್ವಾ, ನನ್ನಲ್ಲಿ ಏನಂತ ಶಕ್ತಿ ಇದೆ, ನನ್ನಲ್ಲಿ ಏನು ಅಂತ, ನಾನು ಪವಾಡ ಪುರುಷ ಆಗ್ಲೇ ಇಲ್ಲಲ್ಲ ಇಷ್ಟು ದಿವಸ ಆದ್ರೂ ಅನ್ನುವ ಪ್ರಶ್ನೆ ನಮ್ಮಲ್ಲಿ ಶುರು ಆಗ್ತದೆ ಅಲ್ವಾ? ಹಾ, ಎಸ್ ಮೇಡಮ್, ಮಾತಾಡಿ ವಿಜಯಲಕ್ಷ್ಮಿ ಅವರು. ಸರ್, ಇಷ್ಟು ಜ್ಞಾನ, ಇಷ್ಟು ಇದು ನಮ್ಗೆ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ಇದಕ್ ಈ ಒಂದು ಹೋದ ವಾರ ಎಲ್ಲ ಸ್ವಲ್ಪ ಬೋರ್ ಅನಿಸ್ತಿತ್ತು ನಮ್ಗೆ. ಇವಾಗ ಮತ್ತೆ ಶುರು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಎಷ್ಟು ನಾವು ತಿಳ್ಕೊಂಡೋದಕ್ಕಿಂತ ಜಾಸ್ತಿನೇ ನಿಮ್ಮೊಳಗಿರೋ ಜ್ಞಾನನ ನಮ್ಗೆ ಹಂಚ್ತಾ ಇದ್ದೀರಿ. ಅದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಎಷ್ಟು ಹೇಳಿದ್ರು ಸಾಲಲ್ಲ ಸರ್. ಮನ್ಸಿನ ಬಗ್ಗೆ, ಮನ್ಸ್ ಮಾಡೋ ಕೆಲ್ಸ ಬಹಳ ಎಡವಟ್ ಕೆಲ್ಸನೇ ಐತೆ ಸರ್. ನಾವ್ ಬರೇ ಮನ್ಸಿನ ಮೂಲಕನೇ ಯೋಚನೆ ಮಾಡ್ತೀವಿ, ಮನ್ಸಿನಲ್ಲೇನೆ ನಡೀತಾ ಇರ್ತೀವಿ ನಾವು. ಯಾವಾಗ ನಾವ್ ಧ್ಯಾನಕ್ ಬಂದಾಗ ಗೊತ್ತಾಗಿದ್ದು, ಈ ಮನಸ್ಸು ಅನ್ನೋದು ಬರೀ ನಮ್ಮ ಬಾಹ್ಯ ಪ್ರಪಂಚಕ್ಕೆ ಮಾತ್ರ ಸೀಮಿತವಾಗಿದೆ. ನಮ್ಮನ್ನ ಒಳಗಡೆ ಹೋಗೋದಕ್ಕೆ ಬಿಡ್ಲಾರ್ದೆ ಮನಸ್ಸೇ ಕೀಲಿ. ಆತ್ಮಕ್ಕೆ ಹೋಗ್ಬೇಕು, ನಾವ್ ಆತ್ಮದ ಸ್ಥಿತಿಗೆ ಹೋಗ್ಬೇಕಂದ್ರೆ ಮನಸ್ಸಿನ ಕೀಲಿನ ನಾವು ಹೊಡಿಬೇಕು, ಅವಾಗ್ಲೇ ನಾವು ಹೋಗ್ತೀವಿ ಅನ್ನೋ ಒಂದು ಇದನ್ನ ನೀವು ಚೆನ್ನಾಗಿ ಹೇಳ್ಕೊಟ್ಟಿದ್ರಿ ಸರ್. ತುಂಬಾ 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 ಥ್ಯಾಂಕ್ಸ್. ತುಂಬಾ ಚೆನ್ನಾಗಿತ್ತು ಸರ್ ನೀವ್ ಹೇಳಿದ್ದಕ್ಕ. ನಾವು ಆದಷ್ಟು ಪ್ರಯತ್ನ ಪಡ್ತಾ ಇದೀವಿ ಸರ್, ನಾವ್ ನಿಮ್ಮ ಜ್ಞಾನನ ಅಳವಡಿಸ್ಕೊಂಡು ಮುಂದೆ ಹೋಗಕ್ಕ. ಆಮೇಲೆ ಒಂದು ಅನುಭವ ಆಯ್ತು ಸರ್ ಮೊನ್ನೆ. ಆ ಭೂಮಿಗೆ
ಯಾವ ಜೀವಿ ಪ್ರಾಣ ಶಕ್ತಿ ಇಟ್ಕೊಂಡು ಭೂಮಿಗೆ ಬರಂತ ಪ್ರತಿಯೊಂದು ಜೀವಿ ಕೆಳಮುಖವಾಗಿ ಬಂದಾಗ ಅದು ಆ ಇದು ಇನ್ವರ್ಸ್ ಕನೆಕ್ಟಿವ್ ತಪ್ಪುತ್ತೆ. ಒಂದು ಮರ ಅಥವಾ ಯಾವ ಭೂಮಿಗೆ ಬೀಜ ಹಾಕಿದಾಗ ಅದು ಮೊಳಕೆ ಹೊಡೆದು ಆಕಾಶ ಕಡೆ ಮುಖ ಮಾಡುತ್ತೋ ಆ ಒಂದು ಆ ಒಂದು ಇದಕ್ಕೆ ಆ ಯೂನಿವರ್ಸ್ ಕನೆಕ್ಟ್ ಇರುತ್ತಾ ಅಂತೇಳಿ ಬಂತು ಸರ್. ಇದು ನನ್ಗೆ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಹೇಳಿ ಸರ್ ನೀವು ಇದನ್ನ. ಇದು ಭಾಗವತದಲ್ಲಿ ಬರ್ತದೆ. ಪ್ರಕೃತಿಯನ್ನ, ಸೃಷ್ಟಿಯನ್ನ ವರ್ಣನೆ ಮಾಡುವಾಗ ಅದರಲ್ಲಿ 6 ತರದ ಅಲ್ಲ 3 ತರದ ಆ, ಹಾ, ಜೀವಿಗಳನ್ನ ಹೇಳ್ತಾರೆ. ಒಂದು, ಮೊದಲನೇದಾಗಿ ಕೆಳಗಡೆಗೆ ತಿಂದು ಮೇಲಕ್ಕೆ ಏರಿಸುವ ಪ್ರಾಣಿಗಳು ಒಂದು ಜೀವಿ ಆದ್ರೆ, ಹೀಗೆ ಅಡ್ಡ ಅಡ್ಡ ತಿಂದು ಅಡ್ಡ ಮಾಡುವ ಪ್ರಾಣಿ ಒಂದು ಜೀವಿಗಳು, ಮತ್ತೆ ಮೇಲೆ ತಿಂದು ಕೆಳಗೆ ಹಾಕುವ ಜೀವಿಗಳು. ಇದು ಯಾವುದರ ಸೂಚನೆ ಅಂತಂದ್ರೆ ನಮ್ಮ ಮುಂದಿನ ಅಂದ್ರೆ ನಮ್ಮ ನಡೆಯ ಚಿಂತನೆಯನ್ನು ಹೇಳ್ತಾರೆ. ಉದಾಹರಣೆಗೆ ಈಗ ಸಸ್ಯ ಸಂಕುಲ ಅದೇನ್ ಮಾಡ್ತದೆ, ಬೇರಿನ ಮೂಲಕ ಆಹಾರ ನೀರನ್ನ ಅದನ್ನೆಲ್ಲ ಹೀರ್ಕೊಳ್ತದೆ ಕೆಳಗಡೆಯಿಂದ ಹ್ಮ್ ಮೇಲವರೆಗೂ ಅದನ್ನ ಸ್ಪ್ರೆಡ್ ಮಾಡ್ತದೆ. ಹಾ ಸರ್. ಅಲ್ವಾ? ಮೇಲಿನವರೆಗೂ ಕೂಡ ಅದನ್ನ ಎಳ್ಕೊಂಡು ಹೋಗ್ತದೆ. ಅದು ಅದರ ಗುಣ. ಅಂದ್ರೆ ಅದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ ಇವು ಪುಣ್ಯ ಜೀವಿಗಳು, ಇವು ಮೇಲೆ ಕರ್ಮ ಜೀವಿಗಳಲ್ಲ, ಪುಣ್ಯಾತ್ಮ ಜೀವಿಗಳು. ಮತ್ತೆ ಅವು ಮೇಲಕ್ಕೆ ಹೋಗುವ ಜೀವಿಗಳು. ಇಲ್ಲಿ ಹ್ಮ್ ಇರೋಷ್ಟು ದಿವಸ ಇದ್ದು ಪುನಃ ಅವು ಮೇಲಕ್ಕೆ ಹೋಗುವಂಥದ್ದು, ಹ್ಮ್ ಇಲ್ಲೆಲ್ಲೋ ಮತ್ತೆ ಅಧೋಗತಿಗೆ ಹೋಗುವಂಥದ್ದಲ್ಲ. ಎರಡನೇದು ಪ್ರಾಣಿಗಳು, ಅಡ್ಡ ಸಂಚಾರ ಮಾಡುವ ಪ್ರಾಣಿಗಳು. ಮತ್ತೆ ಅವು ಅಡ್ಡ ತಿಂದು ಅಡ್ಡನೇ ಮಲಮೂತ್ರ ವಿಸರ್ಜನೆ ಮಾಡ್ತವೆ. ಉದಾಹರಣೆಗೆ ಎಲ್ಲ ಪಶು ಪಕ್ಷಿ ಪ್ರಾಣಿ, ಇವುಗಳಿಗೆ ಕರ್ಮ ಬಂಧನ ಇಲ್ಲ. ಕರ್ಮ ಬಂಧನ ಇಲ್ಲ ಅಂದ್ರೆ ಉದಾಹರಣೆಗೆ ಸಿಂಹ ಎಲ್ಲ ಪ್ರಾಣಿಗಳನ್ನು ಕೊಂದು ತಿಂತದೆ. ಅದು ಕೊಂದು ತಿಂತದೆ ಅಂತ ಅದಕ್ಕೆ ಪಾಪ ಅನ್ನೋದು ಬರೋದಿಲ್ಲ. ಹಸು ಹಾಲು ಕೊಡ್ತದೆ ಅಂತ ಹೇಳಿ ಅದಕ್ಕೆ ಪುಣ್ಯ ಅನ್ನೋದು ಬರೋದಿಲ್ಲ. ಅದಕ್ಕೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಅದರ ಅರ್ಥ ಅದು ಆ ಒಂದು ಜನ್ಮವನ್ನು ಅನುಭವಿಸ್ಲಿಕ್ಕಾಗಿ ಬಂದಂತಹ ಒಂದು ಆತ್ಮ. ಅದು ಮೇಲಕ್ಕೂ ಹೋಗಲ್ಲ, ಕೆಳಗೂ ಹೋಗಲ್ಲ, ಅಡ್ಡ ಭೂಮಿಯಲ್ಲೇ ಉಳಿಯುವಂತ ಒಂದು ಆತ್ಮ. ಭೂಮಿಯಲ್ಲೇ ಉಳಿಯೋದು ಅಂತಂದ್ರೆ ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಆ ಒಂದು ಹಾ ಆತ್ಮ ಜೀವಿ ಅದನ್ನ ಯಾವುದು ಸೂಚನೆ ಮಾಡ್ತಾ ಇದೆ ಅಂತಂದ್ರೆ ಅದು ಇಲ್ಲೇ ಇರ್ತದೆ ಅಡ್ಡ. ಅದು ನೋಡಿ, ಹಸು ಇರ್ತದೆ, ಅಡ್ಡ ತಿಂತದೆ ಅಲ್ವಾ, ಮುಂದೆ ಬಾಯಿ ಇರ್ತದೆ, ಹಿಂದೆ ಮಲಮೂತ್ರ ವಿಸರ್ಜನಾ ಜಾಗ ಇರ್ತದೆ. ಅಂದ್ರೆ ಅಡ್ಡ ತಿಂದು ಅಡ್ಡ. ಎಲ್ಲ ಪ್ರಾಣಿಗಳು ಹಾಗೆ ಇರ್ತದೆ, ಹಾವು ಇವು ಎಲ್ಲ ಸ್ವಲ್ಪ ವೇರಿಯೇಷನ್ ಇರ್ಬೋದು ಅಷ್ಟೆ, ಎಲ್ಲವೂ ಹಾಗೆ. ಆದ್ರೆ ಮನುಷ್ಯ ಹಾಗಲ್ಲ, ಮೇಲೆ ತಿಂದು ಕೆಳಗೆ ಮಲಮೂತ್ರ ವಿಸರ್ಜನೆ ಮಾಡ್ತಾನೆ. ಅದು ಏನು ತೋರಿಸ್ತಾ ಇದೆ ಅಂತಂದ್ರೆ ಇವನು ಅಧೋಗತಿಗೆ ಹೋಗುವವನು. ಇವನು ಪ್ರಯತ್ನ ಮಾಡ್ಲಿಲ್ಲ ಅಂತ ಆದ್ರೆ ಇವರು ಹೋಗೋವನೇ ಕೆಳಗೆ ಅಂತ ಅದನ್ನ ಸೂಚಿಸ್ತಾ ಇದೆ. ಹಾಗಾಗಿ ನಾವು ಆ ಜ್ಞಾನವನ್ನ ನಿರಂತರವಾಗಿ ತಿಳ್ಕೊಂಡಿರ್ಬೇಕು. ನಾವು ಅಧೋಗತಿಗೆ ಹೋಗಬಾರದು. ಅದಕ್ಕಾಗಿ ನಮಗೆ ಏನು ನಮ್ಮ ಕಾಸ್ಮಿಕ್ ಎನರ್ಜಿ ಅನ್ನೋದು ಮೇಲಿನ ಚಕ್ರದಿಂದ ಕೆಳಗಿನ ಚಕ್ರಕ್ಕೆ ಬರುತ್ತೆ. ಹ್ಮ್ ಕೆಳಗಿನ ಚಕ್ರದಿಂದ ಏರ್ತಾ ಹೋಗ್ತದೆ ಮೇಲಕ್ಕೆ, ಮೂಲಾಧಾರದಿಂದ ಮೇಲಕ್ಕೆ ಹೊರತು. ಹಾಗೆ ಆ ಚಕ್ರಗಳನ್ನು ನಾವು ಎಬ್ಬಿಸ್ತಾ ಎಬ್ಬಿಸ್ತಾ ಮೇಲಕ್ಕೆ ಹೋಗಬೇಕು. ಇಲ್ಲ ಅಂತಂದ್ರೆ ಪ್ರಾಣಿಗಳ ಹಾಗೆ ಬದುಕಿದ ಅಂದ್ರೆ ಇವ ಕೆಳಗೆ ಹೋಗೋವನೇ, ಅಧೋಗತಿಗೆ ಹೋಗೋವನೇ ಅನ್ನುವುದು ಅದರ ಸಂಕೇತ. ಇದು ಭಾಗವತದಲ್ಲೇ ಬರ್ತದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಕರೆಕ್ಟ್ ಇದೆ ನೀವು ಹೇಳಿದ್ದು. ಹಾ ಸರ್, ಥ್ಯಾಂಕ್ ಯು ಸರ್. ಹಾ ಮೇಡಮ್, ಥ್ಯಾಂಕ್ ಯು. ಹರಿಕೃಷ್ಣ ಮೇಡಮ್. ಸರ್ ನಮಸ್ತೆ ಸರ್. ನನಗೆ ಗುಡಾಕೇಶ ಮಾಡ್ತಾನೆ ಇದ್ದೀನಿ ಸರ್. ಬಟ್ ಅಂದ್ರೆ ನನಗೇನೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಅದ್ರಲ್ಲಿ ಏನೋ ಒಂಥರ ಖುಷಿ ಇದೆ ಸರ್. ಖುಷಿ ಇದೆ, ಒಂಥರ ನೆಮ್ಮದಿ ಅಂತ ಅನ್ಸುತ್ತೆ ಸರ್. ಬಟ್ ತುಂಬಾ ಜನ ಕೇಳ್ತಾರೆ ಸರ್, ಏನಕ್ಕೋಸ್ಕರ ಮಾಡ್ತಾ ಇದೆ, ಏನ್ ಇಂಪ್ರೂವ್ಮೆಂಟ್ಸ್, ಅದರಿಂದ ಏನ್ ಯೂಸಸ್ ಅಂತ ಹೇಳ್ತಾರೆ. ನನಗೆ ಹೇಳೋದಕ್ಕೂ ಗೊತ್ತಾಗ್ತಾ ಇಲ್ಲ ಸರ್. ಅದು ನನಗೇನೋ ಒಂಥರ ಸಂತೋಷ ಆಗ್ತಾ ಇದೆ, ನಾನು ಮಾಡ್ತಾ ಇದ್ದೀನಿ. ನನಗೆ ಹೋಗಿದ್ದೆಲ್ಲ ಓಕೆ, ಎಲ್ಲ ಕೆಲಸ ಎಲ್ಲ ವರ್ಕ್ ಆಗುತ್ತೆ. ಬಟ್ ಮುಂದೆ ಏನೇನೋ ಸ್ವಲ್ಪ ನಡೆಯೋದೆಲ್ಲ ನನಗೆ ಇಂಟ್ಯೂಷನ್ಸ್ ಎಲ್ಲ ಗೊತ್ತಾಗುತ್ತೆ. ನಮ್ಗೇನೋ ಒಂಥರ ಖುಷಿ ಇದೆ, ನೆಮ್ಮದಿ ಇದೆ. ನೀವು ಮಾಡಿ, ನಿಮ್ಗೂ ಖುಷಿ ಸಿಗುತ್ತೆ. ಒಂಥರ ಖುಷಿನ ಹೇಳ್ಕೊಳಕ್ ಆಗೋದಿಲ್ಲ. ನೀವು ಮಾಡಿ ನೋಡಿ ಅಂತ ಹೇಳ್ತೀನಿ. ಅಲ್ಲ ಮರೈತಿ, ಒಂದಿನ ಐ ಥಿಂಕ್ ಸುಮ್ಮನೆ ಬಸ್ಸಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡೋದೇನೆ ಸೊಂಟ ನೋವು ಬರುತ್ತೆ, ಇಷ್ಟು ನೋವು ಬರುತ್ತೆ. ಬಟ್ ನೀನು ಡೈಲಿ ರಾತ್ರಿ ಎಲ್ಲ ಮಾಡ್ತೀಯಲ್ಲ, ಅದು ಹೆಂಗ್ ಮಾಡ್ತೀಯ, ಇಷ್ಟು ದಿನ ಮಾಡ್ತಿದ್ದೆ, ನಿಂಗೆ ಬಾಡಿ ಪೇನ್ ಬರ್ತಿಲ್ಲ, ಹೋಗಿ ಹೋಗು ಅಂತೆಲ್ಲ ಅಂತಿರ್ತಾರೆ ಸರ್. ಬಟ್ ಅದೇ ನನಗೇನೋ ಅನಿಸ್ತಾ ಇಲ್ಲ. ಬಟ್ ನಮ್ಗೆ ಸೆಲ್ಫ್ ಅಲ್ಲಿ ನನಗೆ ಒಂಥರ ಖುಷಿ ಖುಷಿ ಅನ್ಸುತ್ತೆ ಸರ್.
ಅದೇ ಪ್ರತಿಯೊಂದು ಜೀವಿಯ ಉದ್ದೇಶ ಏನು? ಜಗತ್ತಲ್ಲಿರೋದು ಎಲ್ಲರ ಪ್ರಯತ್ನ ಒಂದಕ್ಕಾಗಿ. ಯಾವುದಕ್ಕಾಗಿ? ಅದು ಜ್ಞಾನಿ, ಅಜ್ಞಾನಿ, ಆಚಾರಿ, ದುರಾಚಾರಿ, ಎಲ್ಲರ ಹುಡುಕಾಟ, ಮೂಲ ಉದ್ದೇಶ ಒಂದೇ. ಏನು? ಆನಂದ. ಆನಂದಕ್ಕಾಗಿ ಎಲ್ಲರ ಪ್ರಯತ್ನ. ಪ್ರತಿಯೊಬ್ಬರು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದಕ್ಕಾಗಿ? ಆನಂದಕ್ಕಾಗಿ, ಸಂತೋಷಕ್ಕಾಗಿ. ಅದು ಒಂದು ಸಣ್ಣ ಆಗ ಹುಟ್ಟಿದ ಪಾಪವು ಶಿಶುವಿನಿಂದ ಹಿಡಿದು ಸರ್ವಸಂಗ ಪರಿತ್ಯಾಗಿಯಾಗಿ ನನಗೆ ಏನು ಬೇಡ ಅಂತ ಹಿಮಾಲಯದ ತುತ್ತತುದಿಯಲ್ಲಿ ಕುತ್ಕೊಂಡು ತಪಸ್ಸು ಮಾಡುವ ಒಬ್ಬ ಸಾಮಾನ್ಯ ವ್ಯಕ್ತಿಯವರಿಗೂ ಎಲ್ಲರ ಉದ್ದೇಶ ಒಂದೇ, ಆನಂದ. ಆದರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಆನಂದವನ್ನು ಹುಡುಕುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಆದರೆ ಮೂಲ ತತ್ವ ಯಾರು? ಆ ಆತ್ಮಕ್ಕೆ ಬೇಕಾಗಿರೋದೇನು? ಆನಂದ. ಕೆಲವರು ಆ ಮಗು ತನಗೆ ಏನೇನು ಕಾಣ್ತದೆ ಅದನ್ನೆಲ್ಲ ನೋಡಿ ನಗ್ತಾ ಇರ್ತದೆ. ಯಾಕೆ? ಒಳಗೆ ಆನಂದ ಆಗ್ತಾ ಇದೆ. ಅದ್ರ ಪಾಲಿಗೆ ಅಷ್ಟೇ ಆನಂದ. ಅದಕ್ಕೆ ಬೇಕಾಗಿರೋದು ಆನಂದ ಅಲ್ವಾ? ಅದೇ ಒಂಚೂರು ಹೆದರಿಸಿದ್ರು, ಭಯ ಆಯ್ತು, ಏನೋ ಸೊಳ್ಳೆ ಕಸ್ತು ಅಂದ್ರೆ ಅದಕ್ಕೆ ದುಃಖ ಆಗ್ತದೆ, ಅಳ್ತದೆ. ಯಾರೋ ಬಂದು ಆಟ ಆಡ್ಸಿದ್ರು ಅಂದ್ರೆ ಖುಷಿ ಆಗ್ತದೆ, ನಗ್ತದೆ. ಯಾರೋ ಒಬ್ಬ ಅವನಿಗೆ ಕುಡಿಯೋದ್ರಲ್ಲಿ ಆನಂದ, ಅದರಿಂದ ನನಗೆ ಆನಂದ ಸಿಗ್ತದೆ ಅಂತ ಹೇಳಿ ಅವನಿಗೆ ಅದೇ ಸರ್ವಸ್ವ. ಕೆಲವರಿಗೆ ಆ ಸಿಗರೇಟ್ ಸೇಯೋದ್ರಲ್ಲಿ ಅದರಲ್ಲಿ ಅವನಿಗೆ ಆನಂದ. ಕೆಲವರಿಗೆ ಟ್ರೆಕ್ಕಿಂಗ್ ಮಾಡೋದ್ರಲ್ಲಿ ಆನಂದ. ಯಾಕೆ ಮಾಡ್ತೀನಿ ಅಂತಂದ್ರೆ ನೋಡೋರ್ ಕಣ್ಣಿಗೆ ಇವನೇನು ಹುಚ್ಚಪ್ಪ ಅನಿಸ್ತದೆ, ಅವನಿಗೆ ಅದರಲ್ಲಿ ಆನಂದ ಸಿಗ್ತದೆ. ಅದಕ್ಕೆ ಅವನು ವೀಕೆಂಡ್ ಆದ್ರೆ ಸಾಕು ಯಾವ್ದಾದ್ರು ಒಂದು ಹಿಲ್ಸಿಗೆ ಹೋಗ್ಬಿಡ್ತಾನೆ. ಕೆಲವರಿಗೆ ಸಿನಿಮಾ ನೋಡೋದು ಹುಚ್ಚು, ಯಾಕೆಂದ್ರೆ ಅದರಲ್ಲಿ ಆನಂದ ಇದೆ. ಕೆಲವರಿಗೆ ತಿನ್ನೋದ್ರಲ್ಲಿ ಆನಂದ ಇದೆ, ಹಾಡೋದ್ರಲ್ಲಿ ಕೆಲವರಿಗೆ ಆನಂದ. ಎಲ್ಲರೂ ಯಾಕೆ ಮಾಡ್ತಾ ಇದ್ದಾರೆ ಕೇಳಿದ್ರೆ ಖುಷಿ ಸಿಗ್ತದೆ, ನಮಗೆ ಅದರಲ್ಲಿ ಖುಷಿ ಇದೆಯಪ್ಪ. ಖುಷಿ ಅಲ್ಲದೆ ಇರೋದನ್ನ ಯಾರಾದ್ರೂ ಮಾಡ್ತಾರೆ? ಎಲ್ಲರೂ ಧ್ಯಾನ ಮಾಡ್ತಾರೆ. ಯಾಕೆ ಧ್ಯಾನ? ಅದ್ರಲ್ಲಿ ನಮ್ಗೆ ಖುಷಿ ಇದೆಯಪ್ಪ, ನನ್ನ ಖುಷಿ ಇದೆಯಪ್ಪ. ಅದು ನೋಡೋರ್ ಕಣ್ಣಿಗೆ ಇವ್ನು ಏನು ಹುಚ್ಚಪ್ಪ ಅಲ್ವಾ? ಆದ್ರೆ ಅವನಿಗೆ ಅದರಿಂದ ಖುಷಿ ಇದೆ, ಅವನ ಆತ್ಮ ಖುಷಿ ಇದೆ. ಎಲ್ಲ ಬಿಟ್ಟು ಹೋಗಿದ್ದಾನೆ. ಒಬ್ಬ ದುಡ್ಡು ಮಾಡೋದು, ಕೆಲವರಿಗೆ ದುಡ್ಡು ಮಾಡೋದ್ರಲ್ಲಿ ಸಂತೋಷ, ಕೆಲವರಿಗೆ ಹೆಣ್ಣಿನಿಂದ ಸಂತೋಷ, ಕೆಲವರಿಗೆ ಗಂಡಿನಿಂದ ಸಂತೋಷ, ಕೆಲವರಿಗೆ ಮಕ್ಕಳಿಂದ ಸಂತೋಷ. ಮಕ್ಕಳಿಲ್ಲ ಅನ್ನೋರಿಗೆ ಅಯ್ಯೋ ನನ್ನ ಮಕ್ಕಳಿದ್ರೆ ಅನ್ನೋ, ಮಕ್ಕಳಾದ್ರೆ ಅದರಿಂದ ಸಂತೋಷ. ಕೆಲವರು ಮಕ್ಕಳಿರೋರಿಗೆ ಯಾಕಪ್ಪ ಇಂತ ಮಕ್ಕಳು ಹುಟ್ಟಿದ್ರು, ಮಕ್ಕಳು ಇಲ್ಲದೆ ಇದ್ರೆ ಬೆಸ್ಟ್ ಇತ್ತೇನೋ ಅಂತ ಅದರಿಂದ ಸಂತೋಷ. ಎಲ್ಲರಿಗೂ ಒಂದೊಂದು, ಎಲ್ಲರೂ ಹುಡುಕ್ತಾ ಇರೋದು ಸಂತೋಷವನ್ನು. ಆದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಹುಡುಕ್ತಾ ಇದ್ದಾರೆ. ಒಬ್ಬ ಯೋಗಿ ಎಲ್ಲ ಬಿಟ್ಟು ಹೋಗಿದ್ದಾನೆ, ಏನು ಬೇಡ ನನಗೆ, ಹೆಂಡತಿ ಮಕ್ಕಳು ದುಡ್ಡು ಮನೆ ಮಠ ಏನು ಬೇಡ. ಯಾಕೆ? ಅವನಿಗೆ ಒಂದ್ ರೀತಿ ಸಂತೋಷ. ಅವನು ಧ್ಯಾನ ಮಾಡ್ತಾ ಇದ್ದಾನೆ, ಒಳಗೆ ದೇವರನ್ನು ಕಾಣ್ತಾ ಇದ್ದಾನೆ. ನನಗೆ ದೇವರು ಬೇಕು, ಆ ಸಾಧನೆಯಲ್ಲಿ ಇದ್ದೀನಿ, ಅದರಿಂದ ನನಗೆ ಸಂತೋಷ ಸಿಗ್ತಾ ಇದೆ. ನೋಡಿದೆ ನೀವು ನೀನ್ ಹುಚ್ಚಪ್ಪ, ಆ ಚಳಿಯಾಗಿ ಹೋಗಿ ಮೇಲೆ ಕುಂತಾನೆ ಅಂತ ನೋಡಿದಾರೆ. ಆದ್ರೆ ಅವನಿಗೆ ಆತ್ಮ ಆನಂದ ಸಿಗ್ತಾ ಇದೆ. ಯಾಕೆ ಆನಂದ? ಎಲ್ಲರೂ ಯಾಕೆ ಆನಂದ ಬಯಸ್ತಾ ಇದ್ದಾರೆ? ಆತ್ಮಕ್ಕೆ ಆನಂದ ಬೇಕಾಗಿದೆ. ಯಾಕೆ ಆನಂದ? ಆನಂದೋ ಬ್ರಹ್ಮ. ಆ ಬ್ರಹ್ಮ ಅಂದ್ರೆ ಬೇರೆ ಯಾರು ಅಲ್ಲ, ಅದು ಆನಂದ. ಆನಂದಕ್ಕಾಗಿ ಎಲ್ಲರೂ ಪ್ರಯತ್ನ ಮಾಡ್ತಾ ಇರೋದು. ಆದ್ರೆ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವ ಆನಂದ? ಕ್ಷಣಿಕ ಆನಂದ, ಕ್ಷಣಿಕ ಸುಖಕ್ಕಾಗಿ. ಅವ್ರು ಏನೇ ಪ್ರಯತ್ನ ಮಾಡಿದ್ರು ಅದರಿಂದ ಶಾಶ್ವತ ಆನಂದ ಅನ್ನೋದಿಲ್ಲ. ತಿನ್ನೋನಿಗೆ ತಿನ್ನಬೇಕು ಅಂತ ಆಸೆ, ಅದರಿಂದ ಖುಷಿ ಸಿಗ್ತದೆ. ಎಲ್ಲಿವರೆಗೆ ತಿಂತಾನೆ? ಹೊಟ್ಟೆ ತುಂಬುವವರೆಗೂ. ಅದ್ರ ಮೇಲೆ ಅವನು ಆನಂದ ಪಡಕ್ ಆಗೋಲ್ಲ ಅಲ್ವಾ? ಅದ್ರ ಮೇಲೆ ಅವನು ಆನಂದ ಪಡ್ಲಿಕ್ಕೆ ಆಗೋಲ್ಲ. ಕೆಲವರಿಗೆ ನಿದ್ದೆ ಮಾಡಬೇಕು ಅಂತ ಆಸೆ, ಎಷ್ಟು ನಿದ್ದೆ ಮಾಡ್ತಾನೆ, ನಿದ್ದೆ ಬರೋವರೆಗೂ ನಿದ್ದೆ ಮಾಡ್ತಾನೆ. ನಿದ್ದೆ ಕಣ್ತುಂಬ ಆದ್ಮೇಲೆ ಮಲಗಿದ್ರೆ ಮೈಕೈ ನೋವು ಸ್ಟಾರ್ಟ್ ಆಗ್ತದೆ. ನಿದ್ದೆ ಬಂದಿಲ್ಲ ಅಂದ್ರೆ ತಿರುಗಿ ತಿರುಗಿ ತಿರುಗಿ, ಅಂದ್ರೆ ಅದರಲ್ಲೂ ಪರಿಪೂರ್ಣವಾದ ಆನಂದ ಇದೆ ಅಲ್ವಾ? ಕುಡಿಯೋದು ಎಷ್ಟು ಕುಡಿತಾನೆ? ಪ್ರಜ್ಞೆ ಇರುವವರೆಗೂ ಕುಡಿಯೋದು, ಪ್ರಜ್ಞೆ ತಪ್ಪಿ ಹೋದ್ಮೇಲೆ ಕುಡಿಯೋದ್ರಿಂದನೂ ಆನಂದ ಇಲ್ಲ. ಅಥವಾ ಕುಡಿದದ್ದು ಯಾವಾಗ ಎಲ್ಲಿವರೆಗೆ? ಅದು ಎಳಿಯವರೆಗೆ ಆನಂದ, ಆಮೇಲೆ ಆನಂದ ಇಲ್ಲ. ಅಂದ್ರೆ ಹೆಣ್ಣಿನ ಸುಖ, ಗಂಡಿನ ಸುಖ, ಎಲ್ಲ ಮಕ್ಕಳ ಸುಖ, ಎಲ್ಲವೂ ಒಂದು ಹಂತದವರೆಗೆ, ಒಂದು ಕ್ಷಣಿಕ, ಸ್ವಲ್ಪ ಹೊತ್ತಷ್ಟೇ. ಆಮೇಲೆ ಸ್ವೀಟ್ ಅಂದ್ರೆ ಬಹಳ ಇಷ್ಟ. ಕೆಟ್ಟ ಸಿಹಿ ಇರುವ ಜಾಮೂನು ಏನು ಒಂದು ಪೀಸ್ ತಿಂದ ಬಹಳ ಚೆನ್ನಾಗಿದೆ, 2 ಪೀಸ್ ತಿಂದ ಆಮೇಲೆ ಅದೇ ಮುಖಕ್ಕೆ ಹಾಕಿ ತಿಕ್ಕಿದಂಗೆ ಆಗ್ತದೆ. ಸಾಕಪ್ಪ ನನಗೆ. ಅಂದ್ರೆ ಅದರಲ್ಲೂ ಆನಂದ, ಅದು ಶಾಶ್ವತವಾದ ಆನಂದ. ಅಂದ್ರೆ ನಾವೆಲ್ಲ ಹುಡುಕ್ತಾ ಇರುವ ಕ್ಷಣಿಕ ಆನಂದ, ಆದರೆ ಶಾಶ್ವತವಾದ ಆನಂದ ಯಾವುದು? ಅದೇ ಆತ್ಮ, ಪರಮಾತ್ಮ, ಬ್ರಹ್ಮಾನಂದ. ಯಾವುದೋ ವಸ್ತು ಅವನಿಗೆ ಆನಂದ ಯಾವುದೋ ವಸ್ತು ಬೇಕಾಗಿಲ್ಲ ಅವನಿಗೆ.
ಯಾವುದೋ ವಸ್ತುವಿನಿಂದ ಬರುವ ಆನಂದ ಅದು ಕ್ಷಣಿಕ ಆನಂದ. ತನ್ನಷ್ಟು ತಾನಾಗೆ ನಗ್ತಾ ನಗ್ತಾ ಇರ್ತಾನೆ, ಏನೋ ಒಂದು ಖುಷಿ ಇರ್ತದೆ, ನಗ್ತಾ ಇರ್ತಾನೆ, ಸುಮ್ನೆ ನಗ್ತಾ ಇರ್ತಾನೆ ಹುಚ್ಚನಾಗಿ. ಅದೇ ಬ್ರಹ್ಮಾನಂದ, ಅದೇ ಆ ಆನಂದವೇ ಬ್ರಹ್ಮ, ಆ ಆನಂದವೇ ಬ್ರಹ್ಮ. ಅದಕ್ಕೆ ಹೇಳಿದ ಗೀತೆ ಇದರಲ್ಲಿ, ಆ ದೇವರು ಅಂದ್ರೆ ಬೇರೆ ಅಲ್ವಾ. ದೇವರು ಅಂದ್ರೆ ಅವನಿಗೆ ಆಕಾರ ಈಕಾರ ಏನಿಲ್ಲಪ್ಪ. ದೇವರನ್ನ ಗುರುತಿಸುವ ಬಗೆ ಹೇಗೆ? ನಿನ್ನೊಳಗೆ ತನ್ನಷ್ಟು ತಾನಾಗಿ ಬರ್ತಾ ಇದೆಯಲ್ವ ಆನಂದ, ಆ ಆನಂದವೇ ನಿನ್ನೊಳಗಿರುವ ಪರಬ್ರಹ್ಮ, ಬ್ರಹ್ಮಾನಂದ ಅಲ್ವಾ. ಹಾಗೆ ನೀವು ಧ್ಯಾನ ಮಾಡ್ತಾ ಇದ್ದೀರಿ, ಯಾಕೆ? ಆನಂದಕ್ಕಾಗಿ. ಯಾವ ಆನಂದ? ಆ ಶಾಶ್ವತವಾದ ಆನಂದಕ್ಕಾಗಿ. ನಿಮ್ಮ ಆತ್ಮಕ್ಕೆ ಖುಷಿ ಇದೆ, ನಿಮ್ಮ ಒಳಗೆ ಖುಷಿ ಇದೆ. ಬಟ್ ಕಣ್ಣು ಮುಚ್ಚಿ ಕೂತರೆ ನನ್ಗೆ ಈಗ್ಲೂ ಅಷ್ಟೇ ನೆನ್ನೆ ಪಿರಮಿಡ್ ಹೋಗಿ ಬಂದಿದೀನಿ. ಅಲ್ಲಿ ಇನ್ನ ಸ್ವಲ್ಪ ಅಲ್ಲಿ ಇನ್ನ ಕಣ್ಣು ಮುಚ್ಕೊಂಡು ಹಂಗೆ ಕೂತ್ಕೊಂಡ್ಬಿಡೋಣ, ಟೈಮ್ ಆಗ್ತಾ ಇದೆ, ಬಟ್ ಅಲ್ಲಿ ಇನ್ನ ಸ್ವಲ್ಪ ಹೊತ್ತು ಅಲ್ಲೇ ಇದ್ಬಿಡೋಣ ಅಂತ ಆ ಲೆವೆಲ್ ಫೀಲ್ ಆಗುತ್ತೆ ಸರ್. ಬಟ್ ಅದು ಟೈಮ್ ಆಗುತ್ತೆ. ಆದ್ರೂ ಬಟ್ 1 or 2 hours ಮಾಡ್ಬೇಕು ಅನ್ಕೊಂಡಿದ್ದು. ಒಂದು 4 hours ಕಂಟಿನ್ಯೂಸ್ ಮಾಡಿದೀನಿ ಸರ್. 5 o'clock 5:30 ಮಾಡಿದೀನಿ. ಮಧ್ಯಾಹ್ನ ಹೋಗಿ ಕೂತಿದ್ದು. ಬಟ್ ವೆರಿ ಅಲ್ಲಿನೋ ಒಂಥರ ಸಂತೋಷ ಸಿಗುತ್ತೆ ಸರ್. ಅದು ಅದನ್ನೇ ಹೇಳಿದ್ದು, ಹೇಳ್ಕೊಳ್ಳೋದು ಅದನ್ನ ವ್ಯಕ್ತಪಡಿಸಕ್ಕೂ ಆಗಲ್ಲ, ಅದನ್ನ ಅನುಭವಿಸಬೇಕಷ್ಟೇ ಅಲ್ವಾ. ಬಸ್ಸಲ್ಲೂ ಅಷ್ಟೇ ಸರ್. ಕೂತ್ಕೊಂತೀನಿ, ಕಣ್ ತೆಗಿಬೇಕು ಅಂತಾನೆ ಅನ್ಸೋದಿಲ್ಲ ಸರ್. ಕಣ್ಣು ಮುಚ್ಚೋಣ ಅಂತಾನೆ ಅನ್ಸುತ್ತೆ. ಸ್ಟಾಪ್ ಅಂದ ತಕ್ಷಣ ಇಳಿದ್ ಬರ್ಬೇಕು ನೀವು. ಅರ್ಥ ಆಯ್ತಲ್ಲ. ಇಲ್ಲ ಸರ್, ಇದಾರೆ ಸರ್, ಬಟ್ ಅದೇ ಇಳಿಸೋದಕ್ಕೆಲ್ಲ ಇದಾರೆ ಸರ್, ಅದೆಲ್ಲ ಏನ್ ಪ್ರಾಬ್ಲಮ್. ಓಕೆ ಮೇಡಮ್, ಅದನ್ನೇ ಹೇಳಿದ್ದು ನಾವು. ಎಲ್ಲರ ಹುಡುಕಾಟ ಆನಂದಕ್ಕಾಗಿ. ಆ ಆನಂದ ಒಬ್ಬರಿಗೆ ಒಂದೊಂದು ರೀತಿ ಸಿಗ್ತದೆ, ಒಬ್ಬೊಬ್ರು ಒಂದೊಂದರಲ್ಲಿ ಅವರ ಆನಂದವನ್ನು ಹುಡ್ಕೊಂಡಿರ್ತಾರೆ. ಹಾಗಾಗಿ ನಿಜವಾದ ಆನಂದ ಯಾವುದು? ನಮ್ಮೊಳಗೆ ಆ ಪರಮಾತ್ಮನನ್ನ ಸಂದರ್ಶಿಸುವ ನಿರಂತರ ಪ್ರಯತ್ನದಲ್ಲಿ ನಾವು ಕಾಣುವ ಆನಂದ ಏನಿದೆ, ಅದೇ ಶಾಶ್ವತವಾದ ಆನಂದ. ಅದು ನಮಗೆ ಕೊನೆಯವರೆಗೂ ಉಳಿತದೆ. ಎಲ್ಲ ಓದೋದು ಯಾವುದಕ್ಕ, ಏನಕ್ಕಾಗಿ ಓದ್ತಾ ಇರೋದು? ಅದರಿಂದ ನಾಳೆ ಏನೋ ಆಗ್ತದೆ, ಏನೋ ಕೆಲಸ ಸಿಗ್ತದೆ ಅನ್ನೋ ಆನಂದ. ಕೆಲಸ ಸಿಗೋದು ಏನಕ್ಕಾಗಿ? ಒಳ್ಳೆ ದುಡ್ಡು ಬರ್ತದೆ ಅನ್ನೋ ಆನಂದ ಅಲ್ವಾ. ಕೆಲಸ ಸಿಗ್ತದೆ, ಸಂಬಳ ಬರಲ್ಲ ಅಂದ್ರೆ ಆನಂದ ಸಿಗ್ತದೆ ಆ ಕೆಲಸದಿಂದ. ಆಗ 1 ತಿಂಗಳು 2 ತಿಂಗಳು ಸ್ಯಾಲ್ರಿ ಬರ್ಲಿಲ್ಲ ಅಂದ್ರೆ ಕೆಲಸದ ಮೇಲೆನೆ ಸಿಟ್ಟು ಬರ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಎಲ್ಲದರ ಮೂಲ ಯಾವುದು? ಆನಂದ. ಪದವಿ, ಕೀರ್ತಿ, ಪ್ರತಿಷ್ಠೆ, ಎಲ್ಲದರೂ ಅದರಿಂದ ಆನಂದ ಸಿಗ್ತದೆ. ಯಾವುದೋ ಒಂದು ಪದವಿ ಸಿಕ್ತು, ಪದವಿಯಿಂದ ಆನಂದ, ಅದರಿಂದ ಆನಂದ ಸಿಗ್ತದೇನೋ ಅನ್ನುವ ಭಾವ. ಹೀಗೆ ಪ್ರತಿಯೊಂದರ ಮೂಲ ಯಾವುದು? ಆನಂದ. ಹಂಗಾಗಿ ಅವ್ರವ್ರ ಆನಂದ ಅವ್ರವ್ರಿಗೆ ಇರಲಿ, ಅದನ್ನ ಬಿಟ್ಟು ಬಿಡಿ, ನಾವು ಪ್ರಶ್ನೆ ಮಾಡಕ್ ಹೋಗ್ಬಾರ್ದು. ಬೇರೆಯವ್ರ ಪಾಲಿಗೆ ಅದು ಇವ್ರೇನು ಹುಚ್ಚರ ಹಾಗೇನೆ ಕಾಣ್ತಾರೆ ಅಲ್ವಾ. ಕುಡುಕನ ಪಾಲಿಗೆ ನಾವೆಲ್ಲರೂ ಹುಚ್ಚರಾಗೆ ಕಾಣ್ತೀವಿ. ಅಯ್ಯೋ ಮೂರ್ಖರಿಗೆ ಗೊತ್ತಿಲ್ಲ, ಒಂದಿಷ್ಟು ಬಿಟ್ಕೊಂಡ್ರೆ ಸಾಕು. ಅದಕ್ಕೆ ಯಾಕೆ ತಿಂಗಳಗಟ್ಲೆ, ವಾರಗಟ್ಲೆ, ವರ್ಷಾನುಗಟ್ಲೆ ಕುತ್ಕೊಂಡು ಧ್ಯಾನ ಮಾಡ್ಬೇಕು? ಒಳಗಡೆನೇ ಆನಂದ ಅಂತ ನಾನು ಅನ್ಕೊಂಡ್ರೆ ಸಾಕು, ಒಳಗಡೆಯಿಂದನೇ ಆನಂದ ಶುರು ಆಗ್ತದೆ. ಅವನು ಕಂಡುಕೊಂಡು ಆನಂದ. ಅವನ ಪಾಲಿಗೆ ನಾವೆಲ್ಲ ಮೂರ್ಖರ ಹಾಗೆ ಕಾಣ್ತೀವಿ ಅಲ್ವಾ, ನಮ್ಮ ಪಾಲಿಗೆ ಅವನು ಮೂರ್ಖನಾಗ. ಹಾಗೆ ಅವನವರ ವಿವೇಚನಾ ಶಕ್ತಿಯಲ್ಲಿ. ಅಂಡ್ ಮೋರ್ ಓವರ್ ಯಾರು ಏನೇ ಹೇಳಿದ್ರು ಗಮನ ಒಂದು ಬರೋದಿಲ್ಲ. ಅವ್ರು ಹಿಂಗಂದ್ರೆ ಅದೇನೋ ಅವ್ರು ಪಾಡೋದೇನೋ ಮಾತಾಡ್ಕೊತಿದಾರೆ ಅಂತ ಅನ್ಸುತ್ತೆ ಸರ್. ಬಟ್ ಅದ್ರ ಕಡೆ ಗಮನ ಅಂತ ಅನ್ಸೋದ್ರೆ ಮನ್ಸುನು ಅಷ್ಟೇ ಅದ್ರ ಕಡೆ ಡೈವರ್ಟ್ ಆಗೋದಿಲ್ಲ ಸರ್. ಅಷ್ಟೇ ಮೇಡಮ್, ಪ್ರತಿಯೊಬ್ಬರು ಮಾಡಬೇಕಾದದ್ದು ಅಷ್ಟೇ. ನಾವು ನೋ ಇಂಟರ್ಫಿಯರ್. ಓಕೆ ಸರ್. ಯಾವಾಗಲೂ ನಮ್ಮ ಜ್ಞಾನ, ನಾವು ಇಲ್ಲಿ ಇರಬಾರ್ದು. ನಾವು ಮೇಲಿನ ಲೋಕಕ್ಕೆ ಸಂಬಂಧಪಟ್ಟವರು, ಅಲ್ಲಿಂದ ಬಂದಿದ್ದೇವೆ, ಮುಂದೆ ಅಲ್ಲಿ ಹೋಗೋದು. ಇಲ್ಲಿ ಇರೋರ ಬಗ್ಗೆ ತಲೆಗೆಡಿಸ್ಕೊಬಾರ್ದು. ನಮ್ಮ ಚಿಂತನೆ ಮೇಲೆ ಇರಬೇಕು, ಮೇಲಿನ ಲೋಕಕ್ಕೆ ಸಂಬಂಧಪಟ್ಟಿರಬೇಕು ಅಲ್ವಾ. ಎಲ್ಲಿವರೆಗೆ ಮಾತಾಡ್ತಾರೆ, ಎಲ್ಲಿವರೆಗೆ ನಿಮ್ಮ ಕಿಂಡಲ್ ಮಾಡ್ತಾರೆ, ಇರುವವರೆಗೆ ಅಲ್ವಾ. ಆಮೇಲೆ ಅವ್ರು ಯಾರೋ ನಾವು ಯಾರೋ, ಅವರಿಗೂ ನಮಗೆ ಸಂಬಂಧ ಇಲ್ಲ. ನೀವೇನ್ ಮಾಡಿದ್ರು, ಏನಂದ್ರು, ಯಾವುದಕ್ಕೂ ಸಂಬಂಧ ಇಲ್ಲ. ಮೇಲೆ ಹೋದ ಮೇಲೆ ಅದು ನಮಗೆ ಶಾಶ್ವತವಾದದ್ದು. ಇದು ಟೆಂಪ್ರವರಿ, ಇದ್ದಷ್ಟು ದಿವಸ. ಹಾಗಾಗಿ ಇಲ್ಲಿ ನಡೆಯುವ ಘಟನೆಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಯಾವುದನ್ನು ತಲೆ ಇಟ್ಟುಕೋಬಾರ್ದು. ಇದು ಇಲ್ಲಿ ನಡೆದದ್ದು ಕೇವಲ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು ಅಷ್ಟೇ, ಇರೋಷ್ಟು ದಿವಸಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಹಂಗಾಗಿ ನಾವು ಇಲ್ಲಿ ಏನೇ ನಡೆದರೂ ಅದನ್ನ ಒಂದು ಅನುಭವ ಅನ್ಕೋಬೇಕು, ಸುಮ್ಮನೆ ಮುಂದೆ ಹೋಗ್ತಾ ಇರಬೇಕು.
ಎಲ್ಲವನ್ನ ಆತ್ಮಸ್ಥಿತಿಯಲ್ಲಿ, ಎಲ್ಲರನ್ನ ಆತ್ಮಸ್ಥಿತಿಯಲ್ಲಿ. ತೇನ ವಿನ ತೃಣಾಂ ಪಿನಾನ ಚಲತೆ. ಆ ಪರಮಾತ್ಮನ ಸಂಕಲ್ಪ ಇಲ್ಲದೆ ಒಂದೇ ಒಂದು ಹುಲ್ಲು ಗರಿಕೆ ಕೂಡ ಅಲ್ಲಾಡ್ತಾ ಇಲ್ಲ. ಒಂದೇ ಒಂದು ಹುಲ್ಲು ಗರಿಕೆ ಕೂಡ ಅಲ್ಲಾಡ್ತಾ ಇಲ್ಲ. ಅದನ್ನ ನಾವು ತಲೆಯಲ್ಲಿ ಇಟ್ಟುಕೋಬೇಕು. ಓಕೆ ಮಾಸ್ಟರ್ಸ್, ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ. ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡಿ.